Hi everyone and welcome to the class. ಇವತ್ತು ನಾನು ನಮ್ಮ 0 to hero level spoken English ಕೋರ್ಸ್ ನ ಮೊದಲನೇ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಫ್ರೀ ಆಗಿ ಯೂಟ್ಯೂಬ್ ನಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇದೆ, ಸರ್ ಏನ್ ಕಲಿಸ್ತೀರಾ, ಸರ್ ನಮಗೆ ಅರ್ಥ ಆಗುತ್ತಾ ನೀವು ಕಲಿಸೋದು ಅನ್ನುವಂತಹ ಡೌಟ್ಸ್ ಗಳು ಇವೆ. ಸೊ ಅದರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇವತ್ತಿನ ನನ್ನ ಮೊದಲನೇ ಕ್ಲಾಸ್ ಅನ್ನ ನೀವು ಸರಿಯಾಗಿ ನೋಡಿದ್ದೆ ಆದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ನಾನು ನಿಮ್ಗೆ ಇಂಗ್ಲಿಷ್ ಅನ್ನ ಕಲಿಸ್ತೀನಿ ಅಂತ ಹೇಳಿ. ಅದು ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಅಂಡ್ ದೆನ್ ನೀವು ಈಸಿಯಾಗಿ ಡಿಸಿಷನ್ ಕೂಡ ಮಾಡಬಹುದು. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಡೌಟ್ ಇದೆ, ಸರ್ ಇದು ಆನ್ಲೈನ್ ಏನಾದರೂ ಸ್ಕ್ಯಾಮ್ ಇದೆಯಾ ಅಥವಾ ಇದು ಜೆನ್ಯುನ್ ಕೋರ್ಸಾ ಅಂತ ಹೇಳಿ. ಸೊ ಅವ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಅವರ ಒಂದು ಡೌಟ್ ಇದೆಯಲ್ಲ ಮೈಂಡ್ ನಲ್ಲಿ ಅದು ಕ್ಲಿಯರ್ ಆಗುತ್ತೆ ಅಂಡ್ ಈಸಿಯಾಗಿ ನೀವು ಡಿಸಿಷನ್ ಅನ್ನ ಮಾಡಬಹುದು ಕಾನ್ಫಿಡೆಂಟ್ ಆಗಿ. ಇಂಗ್ಲಿಷ್ ಆದ್ರೂ ಕಲೀಲೇಬೇಕು, ನೋ ಡೌಟ್. ಎಲ್ಲ 100 ಔಟ್ ಆಫ್ 100% ಎಲ್ಲ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಲ್ಲಿ ಯಾರಿಗೆ ಇಂಗ್ಲಿಷ್ ಬರೋದಿಲ್ಲ ಅವರು ಎಲ್ಲರೂ ಕಲೀಲೇಬೇಕು. ಅದು ಇಲ್ಲದೆ ಫ್ಯೂಚರ್ ಇಲ್ಲ. ಸೊ ಇವತ್ತಿನ ಈ ಒಂದು ಫ್ರೀ ಕ್ಲಾಸ್ ಇಂದ ನಿಮಗೆ ಐಡಿಯಾ ಸಿಗುತ್ತೆ ಏನ್ ಕಲಿಸ್ತಾರೆ, ಯಾವ ರೀತಿ ಕಲಿಸ್ತಾರೆ, ಟೀಚಿಂಗ್ ಸ್ಟೈಲ್ ಏನಿದೆ, ನಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ಅಲ್ಲಿ ಟಾಪಿಕ್ಸ್ ಗಳು ಬಂದು ಇಂಗ್ಲಿಷ್ ನ ಸೆಂಟೆನ್ಸ್ ಸ್ಟ್ರಕ್ಚರ್, ಇಂಗ್ಲಿಷ್ ನಲ್ಲಿ ವಾಕ್ಯವನ್ನ ಯಾವ ರೀತಿ ಮಾಡಬೇಕು ಅದನ್ನ ನಾನು ನಿಮಗೆ ಕಲಿಸ್ತೀನಿ. ಅದರ ನಂತರ ವರ್ಬ್ ಮತ್ತು ಟೈಪ್ಸ್. ವರ್ಬ್ ಅಂದ್ರೆ ಏನು, ವರ್ಬ್ ಯಾಕೆ ಕಲಿಬೇಕು, ಅದರಲ್ಲಿ ಎಷ್ಟು ಟೈಪ್ಸ್ ಗಳು ಇವೆ ಅಂಡ್ ದೆನ್ ಅದನ್ನ ಯಾವ ರೀತಿ ಸುಲಭವಾಗಿ ನೆನ್ಪಿಟ್ಕೊಳ್ಬೇಕು ಅಂಡ್ ರೆಗ್ಯುಲರ್ ವರ್ಬ್ಸ್ ಅನ್ನುವಂತಹ ಈ ಮೂರನೆಯ ಟಾಪಿಕ್ ಅನ್ನ, ಈ ಮೂರು ಟಾಪಿಕ್ಸ್ ಗಳನ್ನ ತುಂಬಾ ಈಸಿ ಮೆಥಡ್ ನಲ್ಲಿ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನೀವು ಈ ಕ್ಲಾಸ್ ಅನ್ನ ನೋಡ್ತಾ ಇದ್ದೀರಾ ಅಂದ್ರೆ ಜಸ್ಟ್ ಕೊನೆಯವರೆಗೆ ನೋಡಿ, ಅರ್ಥ ಆಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯ ಫೀಡ್ಬ್ಯಾಕ್ ನನಗೆ ಇನ್ನುವರೆಗೆ ಕೂಡ ಬಂದಿಲ್ಲ. ಯಾಕಂದ್ರೆ ಅಷ್ಟು ಈಸಿಯಾಗಿ ನಾನು ಇಂಗ್ಲಿಷ್ ಕಲಿಸುವಂತಹ ಪ್ರಯತ್ನ ಮಾಡ್ತೀನಿ. ಎಷ್ಟು ವೀಕೆಸ್ಟ್ ಆಫ್ ದಿ ವೀಕೆಸ್ಟ್ ಸ್ಟೂಡೆಂಟ್ ಅನ್ನ ಕಲಿಸಿದ್ದೀನಿ. ನಿಮ್ಗೆ ಕಲಿಸೋದು ದೊಡ್ಡ ಮಾತು ಅಲ್ಲ. ಯಾಕಂದ್ರೆ ಇಂಗ್ಲಿಷ್ ಒಂದು ರಾಕೆಟ್ ಸೈನ್ಸ್ ಕೂಡ ಅಲ್ಲ, ಅದು ಒಂದು ತುಂಬಾ ಈಸಿ ಆಗಿರುವಂತಹ ಲ್ಯಾಂಗ್ವೇಜ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಂಗ್ಲಿಷ್ ನಲ್ಲಿ ವಾಕ್ಯವನ್ನ ಯಾವ ರೀತಿ ಮಾಡ್ತೇವೆ, ಯಾವುದೇ ಭಾಷೆ ತಗೊಳ್ಳಿ, ಕನ್ನಡ, ಹಿಂದಿ, ಮರಾಠಿ, ಯಾವುದೇ ಭಾಷೆ ತಗೊಳ್ಳಿ, ಆ ಭಾಷೆಯಲ್ಲಿ ವಾಕ್ಯ ಮಾಡುವಾಗ ಒಂದು ಸ್ಟ್ರಕ್ಚರ್ ಇರುತ್ತೆ. ಅದೇ ರೀತಿ ನಮ್ಮ ಇಂಗ್ಲಿಷ್ ನಲ್ಲಿ ಒಂದು ಸ್ಟ್ರಕ್ಚರ್ ಇದೆ. ಸೊ ಆ ಸ್ಟ್ರಕ್ಚರ್ ಏನು ಅಂದ್ರೆ, ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡುವಾಗ ಮೊದಲು ನಾವು ಸಬ್ಜೆಕ್ಟ್ ಅನ್ನ ಬರಿಬೇಕು, ಅದರ ನಂತರ ವರ್ಬ್ ಅನ್ನ ಬರಿಬೇಕು, ಅದರ ನಂತರ ಆಬ್ಜೆಕ್ಟ್ ಅನ್ನ ಬರಿಬೇಕು. ಸೊ ಇದನ್ನ ಕೇಳಿದಾಗ ನ್ಯಾಚುರಲಿ ನಿಮ್ಮ ತಲೆಯಲ್ಲಿ ಮೈಂಡ್ ನಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸರ್ ಸಬ್ಜೆಕ್ಟ್ ಅಂದ್ರೆ ಏನು. ಇಲ್ಲಿವರೆಗೆ ನಮಗೆ ಗೊತ್ತಿರೋದು ಸಬ್ಜೆಕ್ಟ್ ಅಂದ್ರೆ ಹಿಂದಿ, ಕನ್ನಡ, ಪೊಲಿಟಿಕಲ್ ಸೈನ್ಸ್, ಅಕೌಂಟೆನ್ಸಿ, ಅದಕ್ಕೆ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಏನು ಅಂಡ್ ದೆನ್ ವರ್ಬ್ ಅಂದ್ರೆ ಏನು ಅದು ನಮ್ಗೆ ಗೊತ್ತಿಲ್ಲ. ಅಂಡ್ ದೆನ್ ಆಬ್ಜೆಕ್ಟ್ ಅಂದ್ರೆ ಏನು, ಅದರ ಮೀನಿಂಗ್ ನಮ್ಗೆ ಗೊತ್ತಿಲ್ಲ. ಅದು ಅಂದ್ರೆ ಏನು ಅದು ನಮ್ಗೆ ಗೊತ್ತಿಲ್ಲ. ಸೊ ಬನ್ನಿ ನಾನು ನಿಮ್ಗೆ ತಿಳಿಸ್ತೀನಿ. ಒಂದು ವಾಕ್ಯದ ಎಕ್ಸಾಂಪಲ್ ನಾವೀಗ ತಗೊಳ್ಳೋಣ. ಕನ್ನಡ ವಾಕ್ಯದ ಎಕ್ಸಾಂಪಲ್ ನಾವು ತಗೊಳ್ಳೋಣ. ರಾಜು ಮಹೇಶನಿಗೆ ಹೊಡೆದನು ಅನ್ನುವಂತಹ ಒಂದು ಕನ್ನಡ ವಾಕ್ಯ ಇದು. ಸೊ ಈಗ ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ವಾಕ್ಯದಲ್ಲಿ ಒಂದು ಕ್ರಿಯೆ ನಡೀತಾ ಇರುತ್ತೆ. ಕ್ರಿಯೆ ಯಾರು ಮಾಡ್ತಾ ಇದ್ದಾರೆ, ಆ ವ್ಯಕ್ತಿ ಅಥವಾ ವಸ್ತು ಕೂಡ ಆಗ್ಬೋದು. ಸೊ ಈ ಕನ್ನಡ ಎಕ್ಸಾಂಪಲ್ ತಗೊಳ್ಳಿ. ರಾಜು ಮಹೇಶನಿಗೆ ಹೊಡೆದನು. ಯಾವ ಕ್ರಿಯೆ ನಡೀತಾ ಇದೆ, ಹೊಡೆದನು ಅನ್ನುವಂತಹ ಕ್ರಿಯೆ ನಡೀತಾ ಇದೆ. ಸೊ ಅದನ್ನು ಯಾರು ಮಾಡ್ತಾ ಇದ್ದಾರೆ, ರಾಜು ಹೊಡಿತಾ ಇದ್ದಾನೆ ಅಂದ್ರೆ ಅದನ್ನ ರಾಜು ಮಾಡ್ತಾ ಇದ್ದಾನೆ. ಸೊ ಒಂದು ವಾಕ್ಯದಲ್ಲಿ ಒಂದು ಕ್ರಿಯೆಯನ್ನ ಮಾಡ್ತಾ ಇರುವಂತಹ ವ್ಯಕ್ತಿಗೆ ಅಥವಾ ವಸ್ತು ಕೂಡ ಆಗಿರಬಹುದು, ಅದಕ್ಕೆ ನಾವೇನಂತ ಕರಿತೀವಿ, ಸಬ್ಜೆಕ್ಟ್ ಅಂತ ಕರಿತೀವಿ. ಇನ್ನದು ಬರುತ್ತೆ ವರ್ಬ್ ಅಂದ್ರೆ ಏನು. ಸೊ ವರ್ಬ್ ಅಂದ್ರೆ ಪ್ರತಿ ವಾಕ್ಯದಲ್ಲಿ ಒಂದು ಕ್ರಿಯೆ ನಡೀತಾ ಇರುತ್ತೆ. ಸೊ ಆ ಕ್ರಿಯೆ ತೋರಿಸುವಂತಹ ಪದ. ಈ ಕನ್ನಡ ವಾಕ್ಯದ ನೀವು ನೋಡೋದಾದ್ರೆ ಇಲ್ಲಿ ಯಾವ ಕ್ರಿಯೆ ನಡೀತಾ ಇದೆ, ಹೊಡೆಯುವಂತಹ ಕ್ರಿಯೆ. ಸೊ ಹಾಗಾದ್ರೆ ಇಲ್ಲಿ ವರ್ಬ್ ಯಾವುದು, ಇಲ್ಲಿ ಹೊಡೆ ಅನ್ನೋದು ವರ್ಬ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇಂಗ್ಲಿಷ್ ನಲ್ಲಿ ವರ್ಬ್ ಅಂತ ಕರಿತೀವಿ, ಕನ್ನಡದಲ್ಲಿ ಕ್ರಿಯಾಪದ ಅಂತ ಕರಿತೀವಿ. ಸೊ ಇನ್ನ ಮೂರನೇದಾಗಿ ಬರುತ್ತೆ ಆಬ್ಜೆಕ್ಟ್ ಅಂದ್ರೆ ಏನು, ಯಾರ ಮೇಲೆ ಆ ಕ್ರಿಯೆ ನಡೀತಾ ಇದೆ ಅಥವಾ ಯಾವ ವಸ್ತುವಿನ ಮೇಲೆ ಆ ಒಂದು ಕ್ರಿಯೆ ನಡೀತಾ ಇದೆ. ಸೊ ಇಲ್ಲಿ ನೀವೇ ಹೇಳ್ಬಹುದು, ರಾಜು ಏನ್ ಮಾಡ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ. ಯಾರಿಗೆ, ಮಹೇಶನಿಗೆ, ಅಂದ್ರೆ ಮಹೇಶ್ ಹೊಡೆಸ್ಕೊಳ್ತಾ ಇದ್ದಾನೆ. ಇನ್ನೊಂದು ಬೇರೆ ಪದಗಳಲ್ಲಿ ಹೇಳೋದಾದ್ರೆ ಮಹೇಶ್ನ ಮೇಲೆ ಈ ಒಂದು ಕ್ರಿಯೆ ನಡೀತಾ ಇದೆ. ಸೊ ಇಲ್ಲಿ ಮಹೇಶ್ ಏನಾಗ್ತಾನೆ, ಆಬ್ಜೆಕ್ಟ್ ನಮಗೆ ಆಗ್ತಾನೆ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಯ್ತು, ಸಬ್ಜೆಕ್ಟ್ ಅಂದ್ರೆ ಒಂದು ಕೆಲಸ ಮಾಡುವಂತಹ ವ್ಯಕ್ತಿ ಅಥವಾ ವಸ್ತು, ವರ್ಬ್ ಅಂದ್ರೆ ಆ ಕ್ರಿಯೆ ತೋರಿಸುವಂತಹ ಒಂದು ಪದ, ಆಬ್ಜೆಕ್ಟ್ ಅಂದ್ರೆ ಯಾರ ಮೇಲೆ ಅಥವಾ ಯಾವ ವಸ್ತುವಿನ ಮೇಲೆ ಆ ಕ್ರಿಯೆ ನಡೀತಾ ಇದೆ, ಅದಕ್ಕೆ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಕನ್ನಡ ವಾಕ್ಯ ಕೂಡ ನೋಡ್ಬೋದು. ಕನ್ನಡದಲ್ಲಿ ಮೊದಲು ಏನ್ ಬರುತ್ತೆ, ಮೊದಲು ಸಬ್ಜೆಕ್ಟ್ ಬರುತ್ತೆ, ಅದರ ನಂತರ ಆಬ್ಜೆಕ್ಟ್ ಬರುತ್ತೆ ರೀ. ಆಬ್ಜೆಕ್ಟ್ ಆದ ನಂತರ ಕೊನೆಯಲ್ಲಿ ವರ್ಬ್ ಬರುತ್ತೆ. ಇದು ಕನ್ನಡದಲ್ಲಿ ವಾಕ್ಯ ರಚನೆ ಮಾಡುವಾಗ ನಾವು ಫಾಲೋ ಮಾಡುವಂತಹ ಸ್ಟ್ರಕ್ಚರ್. ಆದ್ರೆ ಇಂಗ್ಲಿಷ್ ನಲ್ಲಿ ಮೊದಲು ಸಬ್ಜೆಕ್ಟ್, ನಂತರ ವರ್ಬ್, ಕೊನೆಯಲ್ಲಿ ಆಬ್ಜೆಕ್ಟ್ ಅನ್ನ ಹಾಕಬೇಕು. ಸೊ ಇಲ್ಲಿವರೆಗೆ ನಿಮ್ಗೆ ಕ್ಲಿಯರ್ ಆಯ್ತು. ಸೊ ಹಾಗಾದ್ರೆ ಸಬ್ಜೆಕ್ಟ್ ಅಂದ್ರೆ ಏನು, ಕ್ರಿಯೆಯನ್ನ ಮಾಡುವಂತಹ ವ್ಯಕ್ತಿ ಅಥವಾ ವಸ್ತುವಿಗೆ ನಾವೇನಂತ ಕರಿತೀವಿ, ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಕ್ಲಿಯರ್.
ವರ್ಬ್ ಅಂದ್ರೆ ಕ್ರಿಯೆ ತೋರಿಸುವಂತಹ ಪದ, ಆಬ್ಜೆಕ್ಟ್ ಅಂದ್ರೆ ಕ್ರಿಯೆಯನ್ನ ಪಡೆಯುವ ವ್ಯಕ್ತಿ ಅಥವಾ ವಸ್ತು, ಅಂದ್ರೆ ಅದರ ಮೇಲೆ ಕ್ರಿಯೆ ನಡೀತಾ ಇರಬೇಕು, ಅದಕ್ಕೆ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಒಂದೆರಡು ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋಣ. ಪೊಲೀಸ್ ಅರೆಸ್ಟೆಡ್ ಮಹೇಶ್. ಸೊ ಇಲ್ಲಿ ಪೊಲೀಸ್ ಏನ್ ಮಾಡ್ತಾ ಇದ್ದಾರೆ, ಅರೆಸ್ಟ್ ಮಾಡ್ತಾ ಇದ್ದಾರೆ. ಯಾರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಮಹೇಶ್ ಅನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ನೀವೇ ಹೇಳ್ಬಹುದು ಇದರಲ್ಲಿ ಸಬ್ಜೆಕ್ಟ್ ಯಾರು, ಸಬ್ಜೆಕ್ಟ್ ಅಂದ್ರೆ ಕ್ರಿಯೆ ಮಾಡುವಂತ ವ್ಯಕ್ತಿ. ಸೊ ಇಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಪೊಲೀಸ್ ಅನ್ನೋದು ಏನಾಯ್ತು, ಸಬ್ಜೆಕ್ಟ್ ಆಯ್ತು. ಸೊ ಇಲ್ಲಿ ಯಾವ ಕ್ರಿಯೆ ನಡೀತಾ ಇದೆ, ಕ್ರಿಯೆ, ವರ್ಬ್ ಅಂದ್ರೆ ಕ್ರಿಯೆ, ಯಾವ ಕ್ರಿಯೆ ನಡೀತಾ ಇದೆ, ಅರೆಸ್ಟ್ ಮಾಡೋದು, ಒಬ್ಬ ವ್ಯಕ್ತಿಯನ್ನ ಬಂಧನಗೊಳಿಸುವಂತಹ ಕ್ರಿಯೆ ನಡೀತಾ ಇದೆ. ಸೊ ಅದು ಏನಾಯ್ತು, ಅಲ್ಲಿ ಅರೆಸ್ಟ್ ಅನ್ನೋದು ವರ್ಬ್ ಆಯ್ತು. ಅದರ ನಂತರ ಆಬ್ಜೆಕ್ಟ್, ಯಾರನ್ನ ಅರೆಸ್ಟ್ ಮಾಡ್ಲಾಗ್ತಾ ಇದೆ, ಮಹೇಶ್ ಅನ್ನ ಅರೆಸ್ಟ್ ಮಾಡ್ಲಾಗ್ತಾ ಇದೆ. ಸೊ ಇಲ್ಲಿ ಮಹೇಶ್ ಆಗ್ತಾನೆ ಏನು, ಆಬ್ಜೆಕ್ಟ್. ಈ ರೀತಿ ನಾವು ಇಂಗ್ಲಿಷ್ ನಲ್ಲಿ ತುಂಬಾ ಸುಲಭವಾಗಿ ವಾಕ್ಯಗಳನ್ನ ಮಾಡ್ತೇವೆ. ಸೊ ಇದು ಮೊದಲನೇ ಎಕ್ಸಾಂಪಲ್. ಸೊ ಬನ್ನಿ ಈಗ ಇನ್ನೊಂದು ಎಕ್ಸಾಂಪಲ್ ನಾವೀಗ ಇಲ್ಲಿ ನೋಡೋಣ. ಮಂಜು ಡ್ರಿಂಕ್ಸ್ ಕಾಫಿ ಅಂತ ಇದೆ. ಸೊ ಇಲ್ಲಿ ಮಂಜು ಡ್ರಿಂಕ್ಸ್ ಕಾಫಿ, ಯಾವ ಕ್ರಿಯೆ ನಡೀತಾ ಇದೆ, ಕಾಫಿ ಕುಡಿಯುವಂತಹ ಕ್ರಿಯೆ ನಡೀತಾ ಇದೆ. ಸೊ ಹಾಗಾದ್ರೆ ಪ್ರಶ್ನೆ ಬರುತ್ತೆ, ಯಾರು ಕುಡಿತಾ ಇದ್ದಾರೆ, ಮಂಜು. ಸೊ ಮಂಜು ಏನಾದ, ಸಬ್ಜೆಕ್ಟ್. ಏನ್ ಕ್ರಿಯೆ ನಡೀತಾ ಇದೆ, ಕುಡಿಯುವಂತಹ ಕ್ರಿಯೆ. ಕುಡಿಯುವಂತಹ ಕ್ರಿಯೆ ಅಂದ್ರೆ ಇಲ್ಲಿ ಕಾಫಿ ಕುಡಿಯುವಂತಹ ಕ್ರಿಯೆ. ಕುಡಿಯೋದಂದ್ರೆ ಬಹಳ ಇದೆ ಕುಡಿಲಿಕ್ಕೆ. ಈಗ ಡ್ರಿಂಕ್ ಅನ್ನೋದು ನಮ್ಮ ವರ್ಬ್ ಆಗುತ್ತೆ. ಏನನ್ನ ಕುಡಿಯಲಾಗ್ತಾ ಇದೆ, ಕಾಫಿಯನ್ನ ಕುಡಿಯಲಾಗ್ತಾ ಇದೆ. ಸೊ ಕಾಫಿ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಈ ರೀತಿ ಸರಳವಾಗಿ ನಾವು ಇಂಗ್ಲಿಷ್ ನಲ್ಲಿ ಏನ್ ಮಾಡ್ತೀವಿ, ವಾಕ್ಯಗಳನ್ನ ಕ್ಲಿಯರ್ ಮಾಡ್ತಾ ಇದ್ವಿ, ವಾಕ್ಯಗಳನ್ನ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಸೊ ಈಗ ಮೂರನೇ ಎಕ್ಸಾಂಪಲ್ ನೋಡಿ. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೊ ಇಲ್ಲಿ ಯಾವಾಗ್ಲೂ ವ್ಯಕ್ತಿ ಹೆಸರೇ ಇರ್ಬೇಕಂತ ಏನೂ ಇಲ್ಲ. ಕೆಲವು ಬಾರಿ ನಾನ್ ಲಿವಿಂಗ್ ಅಂದ್ರೆ ಅಜೀವ ವಸ್ತುಗಳು, ಜೀವ ಇಲ್ಲದೆ ಇರುವಂತಹ ವಸ್ತುಗಳು ಕೂಡ ಒಂದು ಕ್ರಿಯೆ ಮಾಡ್ತವೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ದ ಸನ್ ಅಂದ್ರೆ ಸೂರ್ಯ. ಸೂರ್ಯನಿಗೆ ಜೀವ ಇದೆಯಾ, ಇಲ್ಲ, ಅದೊಂದು ನಿರ್ಜೀವ ವಸ್ತು ಅಂತ ನಾವ್ ಹೇಳ್ತೀವಿ. ದ ಸನ್ ರೈಸಸ್, ಸೂರ್ಯ ಹುಟ್ಟುತ್ತಾನೆ. ಯಾರು ಹುಟ್ಟುತ್ತಾರೆ, ಸೂರ್ಯ ಹುಟ್ಟುತ್ತಾನೆ. ವರ್ಬ್ ಏನು, ಹುಟ್ಟೋದು ಅಂದ್ರೆ ಮೇಲ್ಗಡೆ ಬರೋದು ಅಂತ ನಾವು ಸಿಂಪಲ್ ವರ್ಡ್ಸ್ ಗಳಲ್ಲಿ ಹೇಳ್ಬಹುದು. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೊ ಇಲ್ಲಿ ಇನ್ ದ ಈಸ್ಟ್ ಅನ್ನೋದು ಆಬ್ಜೆಕ್ಟ್ ಅಲ್ಲ. ಇನ್ ದ ಈಸ್ಟ್ ಅನ್ನೋದು ಆಬ್ಜೆಕ್ಟ್ ಅಲ್ಲ. ಪ್ರತಿ ವಾಕ್ಯದಲ್ಲಿ ಆಬ್ಜೆಕ್ಟ್ ಇರಲೇಬೇಕು ಅನ್ನುವಂತಹ ಕಂಡೀಷನ್ ಏನು ಇಲ್ಲ. ಅದು ಕೂಡ ನಿಮಗೆ ಗೊತ್ತಾಯಿತು ಮೂರನೆಯ ಎಕ್ಸಾಂಪಲ್ ನಿಂದ. ಪ್ರತಿ ವಾಕ್ಯದಲ್ಲಿ ಆಬ್ಜೆಕ್ಟ್ ಇರಲೇಬೇಕು ಅಂತ ಇಲ್ಲ, ಬಟ್ ಏನು, ವಾಕ್ಯ ಸಂಪೂರ್ಣ ಅರ್ಥ ಕೊಡಬೇಕು. ಸೊ ಹಾಗಾದ್ರೆ ಈಗ ಇನ್ನೊಂದು ಪ್ರಶ್ನೆ ನಿಮ್ ತಲೆಯಲ್ಲಿ ಬರುತ್ತೆ, ಇನ್ ದ ಈಸ್ಟ್ ಅಂದ್ರೆ ಏನು? ಸೊ ಇನ್ ದ ಈಸ್ಟ್ ಅಂದ್ರೆ ಇದು ಒಂದು ಪ್ರೆಪೋಸಿಷನಲ್ ಫ್ರೇಸ್ ಆಗುತ್ತೆ. ಅದನ್ನ ನಿಮಗೆ ಮುಂದೆ ಕಲಿಸ್ತೀನಿ. ಈಗ ಈ ಕ್ಲಾಸ್ ಅಲ್ಲಿ ನಾನು ನಿಮಗೆ ಅದನ್ನ ಅರ್ಥ ಮಾಡಿಸಿದ್ರೆ ಅರ್ಥ ಆಗೋದಿಲ್ಲ. ಸೊ ಈಗ ನಮ್ಮ ಫೋಕಸ್ ಇರೋದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಮೇಲೆ. ಇಲ್ಲಿ ಕ್ಲಿಯರ್ ಆಯ್ತಾ? ದ ಸನ್ ರೈಸಸ್ ಇನ್ ದ ಈಸ್ಟ್. ಸೊ ನಾಲ್ಕನೇ ಎಕ್ಸಾಂಪಲ್ ನೋಡಿ. ದ ಕ್ಲಾಕ್ ಟಿಕ್ಸ್ ಕಂಟಿನ್ಯೂಸ್ಲಿ. ದ ಕ್ಲಾಕ್ ಅಂದ್ರೆ ಗಡಿಯಾರ, ಟಿಕ್ಸ್ ಅಂದ್ರೆ ಅದು ಟಿಕ್ 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 ಅನ್ನೋತಲ್ಲ. ಸೊ ಅದು ಟಿಕ್ ಟಿಕ್ ಮಾಡ್ತಾ ಇರುತ್ತೆ. ಯಾವಾಗ, ಕಂಟಿನ್ಯೂಸ್ ಆಗಿ ಅಂದ್ರೆ ನಿರಂತರವಾಗಿ. ದ ಕ್ಲಾಕ್ ಅನ್ನೋದು ಸಬ್ಜೆಕ್ಟ್, ಟಿಕ್ಸ್ ಅನ್ನೋದು ಟಿಕ್ ಟಿಕ್ ಮಾಡುವಂತಹ ವರ್ಬ್. ಸೊ ಟಿಕ್ ಟಿಕ್ ಮಾಡುವಂತಹ ಕೆಲಸ ಯಾರು ಮಾಡ್ತಾ ಇದ್ದಾರೆ, ಕ್ಲಾಕ್, ಗಡಿಯಾರ ಮಾಡ್ತಾ ಇದೆ. ಸೊ ಹಾಗಾದ್ರೆ ದ ಕ್ಲಾಕ್ ಸಬ್ಜೆಕ್ಟ್ ಆಯ್ತು, ಟಿಕ್ಸ್ ಅನ್ನೋದು ವರ್ಬ್ ಆಯ್ತು. ಇಲ್ಲಿ ಕಂಟಿನ್ಯೂಸ್ಲಿ ಅನ್ನೋದು ಇದು ಆಡ್ವರ್ಬ್. ಇದು ಕೂಡ ನಾನು ನಿಮಗೆ ಇಲ್ಲಿ ಮುಂದೆ ಕಲಿಸ್ತೀನಿ. ಇಲ್ಲಿ ಕೂಡ ಏನಿಲ್ಲ, ಆಬ್ಜೆಕ್ಟ್ ಇಲ್ಲ. ಸೊ ಮತ್ತೆ ನಿಮಗೆ ಗೊತ್ತಾಗ್ತಾ ಇದೆ, ಪ್ರತಿ ವಾಕ್ಯದಲ್ಲಿ ಆಬ್ಜೆಕ್ಟ್ ಇರಲೇಬೇಕು ಅಂತ ಇಲ್ಲ. ಕೆಲವೊಂದು ವಾಕ್ಯದಲ್ಲಿ ಆಬ್ಜೆಕ್ಟ್ ಇರುತ್ತೆ, ಕೆಲವೊಂದು ವಾಕ್ಯದಲ್ಲಿ ಇರೋದಿಲ್ಲ. ಬಟ್ ವಾಕ್ಯ ಅದು ಸಂಪೂರ್ಣ ಮೀನಿಂಗ್ ಕೊಡತಾ ಇರಬೇಕು. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಸಬ್ಜೆಕ್ಟ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು, ಆಬ್ಜೆಕ್ಟ್ ಏನು ಅಂದ್ರೆ ಏನು ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ಒಂದು ಪಾಯಿಂಟ್ ಏನ್ ಗೊತ್ತಾಯ್ತು ಅಂದ್ರೆ, ಇದರಲ್ಲಿ ನಿಮಗೆ ಗೊತ್ತಾಗಿರುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಎಸ್, ಇಲ್ಲಿ ನಿಮಗೆ ಅರ್ಥ ಆಗಿರುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಇಂಗ್ಲಿಷ್ ನಲ್ಲಿ ವರ್ಬ್ ಇಲ್ಲದೆ ಒಂದು ವಾಕ್ಯನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ನಲ್ಲಿ ವರ್ಬ್ ಇಲ್ಲದೆ ಒಂದು ವಾಕ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ವರ್ಬ್ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬಾ ಅಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕಿಂತ ಇಂಪಾರ್ಟೆಂಟ್ ಏನು ಇಲ್ವೇ ಇಲ್ಲ ಇಂಗ್ಲಿಷ್ ನಲ್ಲಿ. ಸೊ ಹಾಗಾದ್ರೆ ನಾವೀಗ ವರ್ಬ್ ಅನ್ನೇ ಕಲಿತಾ ಹೋಗೋಣ ಇಲ್ಲಿಂದ ಇವತ್ತಿನ ಈ ಒಂದು ಕ್ಲಾಸ್ ನಲ್ಲಿ. ಸೊ ಇಲ್ಲಿ ನಿಮಗೆ ಗೊತ್ತಾಯ್ತು ವರ್ಬ್ ಯಾಕೆ ಕಲಿಬೇಕು ಅಂತ ಹೇಳಿ. ಸೊ ವಾಟ್ ಈಸ್ ಅ ವರ್ಬ್? ಹಾಗಾದ್ರೆ ವರ್ಬ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು? ಸೊ ಎಕ್ಸಾಂಪಲ್ಸ್ ಅಲ್ಲಿ ನಾನು ನಿಮಗೆ ತಿಳಿಸಿದೆ ಈಗ ಆಲ್ರೆಡಿ. ಕ್ರಿಯೆಯನ್ನ ತೋರಿಸುವಂತಹ ಪದ. ಫಾರ್ ಎಕ್ಸಾಂಪಲ್ ನಾನೀಗ ಓಡ್ತಾ ಇದ್ದೀನಿ. ಸೊ ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತೇವಿ, ರನ್ ಅನ್ನುವಂತಹ ಒಂದು ಪದ ಬಳಸ್ತೀವಿ, ಹೌದಾ? ಸೊ ಅದು ಏನು, ಅದು ಒಂದು ವರ್ಬ್. ಅದಕ್ಕೆ ನಾವೇನಂತ ಹೇಳ್ತೀವಿ, ರನ್ ಅನ್ನೋದು ಒಂದು ಕ್ರಿಯೆಯನ್ನ ತೋರಿಸ್ತಾ ಇದೆ. ಯಾವ ಕ್ರಿಯೆ? ಓಡುವಂತಹ ಕ್ರಿಯೆಯನ್ನ ತೋರಿಸ್ತಾ ಇದೆ. ಸೊ ಹಾಗಾದ್ರೆ ಅದು ಏನು, ವರ್ಬ್. ಸೊ ಅದೇ ನಾನಿಲ್ಲಿ ಬೋರ್ಡ್ ಮೇಲೆ ಈಗ ಬರಿತಾ ಇದ್ದೀನಿ. ಸೊ ಈ ಬರೆಯುವಂತಹ ಒಂದು ಕ್ರಿಯೆ ಹೌದು ಅಲ್ವೋ? ಸೊ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ರೈಟ್, ಬರೆ ಅಂತ ಹೇಳ್ತೀವಿ. ಸೊ ಅದು ಒಂದು ವರ್ಬ್. ಆ ಪದ ಏನ್ ಮಾಡಬೇಕು, ಒಂದು ಕ್ರಿಯೆ ತೋರಿಸ್ಬೇಕ್ರಿ. ಯಾವಾಗ್ಲೂ ಒಂದು ಕ್ರಿಯೆ ತೋರಿಸ್ಬೇಕು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ರೀಡ್. ರೀಡ್ ಅಂದ್ರೆ ನಾವು ಜೋರಾಗಿ ಓದ್ತೇವೆ. ಐ ಆಮ್ ಹುಸೇನ್ ನಾಯ್ಕರ್, ಐ ಟೀಚ್ ಇಂಗ್ಲಿಷ್, ಐ ಆಮ್ ಆನ್ ಎಜುಕೇಟರ್, ಯು ಆರ್ ಸ್ಟೂಡೆಂಟ್ಸ್ ಅನ್ನು ಓದ್ತಾ ಇದ್ದೀನಿ ಅಥವಾ ಹೇಳ್ತಾ ಇದ್ದೀನಿ.
ಸೊ ಅದಕ್ಕೆ ನಾವೇನಂತೀವಿ ವರ್ಬ್ ನಲ್ಲಿ ಯಾವಾಗ್ಲೂ ಒಂದು ಕ್ರಿಯೆ ಅದು ತೋರಿಸಲೇಬೇಕು ಅಂದಾಗ ಮಾತ್ರ ಅದಕ್ಕೆ ವರ್ಬ್ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ವರ್ಬ್ ಅಂದ್ರೆ ಏನು? ವರ್ಬ್ ಈಸ್ ಅ ವರ್ಡ್ ದಟ್ ಡಿನೋಟ್ಸ್ ಅನ್ ಆಕ್ಷನ್. ವರ್ಬ್ ಅಂದ್ರೆ ಅದು ಒಂದು ಪದ, ಅದೇನ್ ತೋರಿಸುತ್ತೆ? ಅದು ಒಂದು ಆಕ್ಷನ್ ಅನ್ನ ತೋರಿಸುತ್ತೆ ಯಾವಾಗ್ಲೂ. ಯಾವ ರೀತಿ ಆಕ್ಷನ್ ತೋರಿಸುತ್ತೆ? ಎಕ್ಸಾಂಪಲ್, ರೈಟ್ ಅಂದ್ರೆ ಬರೆಯೋದು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಬರಿತಾ ಇದ್ದೀನಿ, ಏನೋ ಬರಿತಾ ಇದ್ದೀನಿ, ಒಂದು ಆಕ್ಷನ್ ನಡೀತಾ ಇದೆಯೋ ಇಲ್ವೋ, ಕ್ರಿಯೆ ನಡೀತಾ ಇದೆಯೋ ಇಲ್ವೋ? ಎಸ್, ನಡೀತಾ ಇದೆ. ಸೊ ಅದು ಏನು? ವರ್ಬ್. ಅದೇ ರೀತಿ ಸಿಂಗ್, ನಾನು ಒಂದು ಹಾಡನ್ನ ಹಾಡಿದೆ, ಹಾಡಾಡ್ಲಿಕ್ಕೆ ನನಗೆ ಬರೋದಿಲ್ಲ, ನಿಮ್ಗೆ ಬಂದ್ರೆ ನೀವು ಹಾಡ್ಬೋದು ನನ್ನ ಪರವಾಗಿ. ಸೊ ಹಾಡುವಾಗ ಒಂದು ಆಕ್ಷನ್ ನಡೀತಾ ಇದೆ, ಸೊ ಅದು ಏನು? ಅದು ಒಂದು ಕ್ರಿಯೆ. ಅಂಡ್ ದೆನ್ ಡ್ಯಾನ್ಸ್, ಸೊ ಡ್ಯಾನ್ಸ್ ಮಾಡ್ತೀವಲ್ಲ, ಸೊ ಡ್ಯಾನ್ಸ್ ಮಾಡುವಾಗ್ಲೂ ಕೂಡ ಒಂದು ಕ್ರಿಯೆ ಆಗ್ತಾ ಇದೆ, ಸೊ ಅದು ಒಂದು ಕ್ರಿಯೆ ತೋರಿಸ್ತಾ ಇದೆ. ಸೊ ಆ ಪದ, ಸೊ ಅದಕ್ಕೆ ನಾವು ವರ್ಬ್ ಅಂತ ಹೇಳ್ಬಹುದು. ಸೊ ಇನ್ನೊಂದು ಎಕ್ಸಾಂಪಲ್ ಬನ್ನಿ. ರಮೇಶ್ ಅನ್ನೋದು ವರ್ಬಾ? ರಮೇಶ್ ಅಂದ್ಕೂಳೆ ನಿಮ್ಮ ತಲೆಯಲ್ಲಿ ಏನ್ ಬರ್ತಾ ಇದೆ? ಯಾವ್ದಾದ್ರು ಆಕ್ಷನ್ ಬರ್ತಾ ಇದೆಯಾ? ಓಡೋದು, ಏನಾದ್ರೂ ಆಕ್ಟಿಂಗ್ ಮಾಡೋದು? ಏನೂ ಇಲ್ಲ. ರಮೇಶ್ ಅಂದ್ರೆ ಒಬ್ಬ ವ್ಯಕ್ತಿ ಹೆಸರದು, ಅಲ್ಲಿ ಯಾವುದೇ ಕ್ರಿಯೆ ಇಲ್ಲ. ಸೊ ಹಾಗಾದ್ರೆ ರಮೇಶ್ ಅನ್ನೋದು ವರ್ಬ್ ಅಲ್ಲ. ಸೊ ವರ್ಬ್ ಯಾವಾಗ್ಲೂ ಒಂದು ಕ್ರಿಯೆಯನ್ನ ತೋರಿಸಲೇಬೇಕು. ಅಂಡ್ ದೆನ್ ಅದೇ ರೀತಿ ಟೇಬಲ್, ಒಂದು ಟೇಬಲ್ ಇದೆ, ಟೇಬಲ್ ಅಂದ್ರೆ ಅಲ್ಲಿ ಏನಾದ್ರೂ ಕ್ರಿಯೆ ಇದೆಯಾ? ಇಲ್ಲ. ಟೇಬಲ್ ಒಂದು ವಸ್ತುವಿನ ಹೆಸರು, ಸೊ ಅದು ಕೂಡ ವರ್ಬ್ ಅಲ್ಲ. ಅಂಡ್ ದೆನ್ ಮೊಬೈಲ್, ಮೊಬೈಲ್ ಅಂದ್ರೆ ಅದೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್, ಎಲೆಕ್ಟ್ರಾನಿಕ್ ವಸ್ತು, ಸೊ ಅದೇನು ಕ್ರಿಯೆ ಮಾಡ್ತಾ ಇಲ್ಲ, ಸೊ ಅದು ಒಂದು ವಸ್ತುವಿನ ಹೆಸರಾಯ್ತು. ಸೊ ಅದು ಕೂಡ ಏನಲ್ಲ? ವರ್ಬ್ ಅಲ್ಲ. ಸೊ ವರ್ಬ್ ಯಾವಾಗ್ಲೂ ಏನ್ ಮಾಡುತ್ತೆ? ಒಂದು ಕ್ರಿಯೆಯನ್ನ ತೋರಿಸುತ್ತೆ. ಸೊ ಈಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು, ವರ್ಬ್ ಅಂದ್ರೆ ಕ್ರಿಯೆ ತೋರಿಸಬೇಕು, ಒಂದು ಆಕ್ಷನ್ ತೋರಿಸುವಂತಹ ಒಂದು ಪದಕ್ಕೆ ನಾವು ಏನಂತ ಕರಿತೀವಿ? ವರ್ಬ್ ಅಂತ ಕರಿತೀವಿ. ಸೊ ಇಂಗ್ಲಿಷ್ ನಲ್ಲಿ ಪ್ರತಿ ವರ್ಬ್ಗೆ 4 ಫಾರ್ಮ್ಸ್ಗಳು ಇವೆ. ಎಷ್ಟು ಫಾರ್ಮ್ಸ್ಗಳು ಇವೆ? 4 ಫಾರ್ಮ್ಸ್ಗಳು ಇವೆ. ಅಂದ್ರೆ 4 ಬೇರೆ ಬೇರೆ ರೂಪಗಳು ಇವೆ. 4 ರೂಪಗಳನ್ನ ಕಲೀಲೇಬೇಕು, ಇಲ್ಲ ಅಂದ್ರೆ ಮತ್ತೆ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಬನ್ನಿ ಹಾಗಾದ್ರೆ ತಿಳ್ಕೊಳ್ಳೋಣ, ಬಹಳ ಈಸಿ ಇದೆ. ಡ್ರಿಂಕ್ ಅಂತ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಅದರ 4 ರೂಪಗಳು ನೋಡಿ. ಮೊದಲನೇ ರೂಪ ಬಂದು ಡ್ರಿಂಕ್ ಅಂತ ಇಲ್ಲಿ ಇದೆ. ಸೊ ಅದರ ಎರಡನೇ ರೂಪ ನೋಡಿ ಸ್ವಲ್ಪ ಡಿಫರೆಂಟ್ ಇದೆ, ಡ್ರ್ಯಾಂಕ್. ಅದರ ಮೂರನೆಯ ರೂಪ, ಅದಕ್ಕೆ ಫಾರ್ಮ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ, ಡ್ರಂಕ್. ಸೊ 4ನೆಯ ಫಾರ್ಮ್ ಬಂದು ಡ್ರಿಂಕಿಂಗ್. ಎಷ್ಟು ಫಾರ್ಮ್ಸ್ ಇವೆ? 4 ಫಾರ್ಮ್ಸ್ ಆಫ್ ಈಚ್ ವರ್ಬ್ ಇನ್ ಇಂಗ್ಲಿಷ್. ಈಗ ಇದಕ್ಕೆ ನಾವು ಗುರುತಿಸ್ಲಿಕ್ಕೆ ಒಂದು ಹೆಸರು ಕೊಡ್ಬೇಕಲ್ಲ. ನಿಮಗೊಂದು ಹೆಸರಿದೆ, ನಿಮ್ಮ ಮನೆಯಲ್ಲಿ 4 ಜನ ಇದ್ದಾರೆ ಅಂದ್ರೆ 4 ಜನಕ್ಕೆ ಬೇರೆ ಬೇರೆ ಹೆಸರು ಇರುತ್ತೆ. ಗುರುತಿಸ್ಲಿಕ್ಕೆ ಈಸಿ ಆಗ್ಬೇಕು, ಕರೀಲಿಕ್ಕೆ ಈಸಿ ಆಗ್ಬೇಕು. ಸೊ ಅದಕ್ಕೆ ಇವುಗಳಿಗೆ ಒಂದೊಂದು ಹೆಸರನ್ನ ಕೊಡಲಾಗಿದೆ. ಸೊ ಮೊದಲನೆಯ ಫಾರ್ಮ್ ಇದೆಯಲ್ಲ, ಇದಕ್ಕೆ ಪ್ರೆಸೆಂಟ್ ಫಾರ್ಮ್ ಅಂತ ಕರಿತೀವಿ. ಎರಡನೆಯ ಫಾರ್ಮ್ ಇದೆಯಲ್ಲ, ಅದಕ್ಕೆ ಪಾಸ್ಟ್ ಫಾರ್ಮ್ ಅಂತ ಕರಿತೀವಿ. ಮೂರನೆಯ ಫಾರ್ಮ್ ಇದೆಯಲ್ಲ, ಇದಕ್ಕೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಕರಿತೀವಿ. 4ನೇದು ಇದೆಯಲ್ಲ, ಇದಕ್ಕೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಕರಿತೀವಿ. ಕೇವಲ ಒಂದ್ಸಲ ಕೇಳಿದ ನಂತರ ಈ ಹೆಸರುಗಳು ನೆನಪಿಗೆ ಉಳಿಯೋದಿಲ್ಲ, 2-3 ಸಲ ಹೇಳಿದ ನಂತರ ನೆನಪು ಉಳಿಯುತ್ತೆ. ಬಟ್ ಇವುಗಳಿಗೆ ಶಾರ್ಟ್ ಕಟ್ ಹೆಸರುಗಳು ಇವೆ, ಅದನ್ನು ಕೂಡ ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅದನ್ನ ಕಲಿಸುವಾಗ, ಯಾರಾದ್ರೂ ಹೇಳುವಾಗ ಬಹಳ ರಿಪೀಟೆಡ್ ಆಗಿ ಅದನ್ನ ಯೂಸ್ ಆಗುತ್ತೆ. ಈ ಮೊದಲನೇ ಫಾರ್ಮ್ ಇದೆಯಲ್ಲ, ಇದಕ್ಕೆ V1 ಫಾರ್ಮ್ ಅಂತ ಕೂಡ ಹೇಳ್ತೀವಿ. ಎರಡನೆಯ ಫಾರ್ಮ್ ಇದೆಯಲ್ಲ, ಇದಕ್ಕೆ V2 ಫಾರ್ಮ್ ಅಂತ ಹೇಳ್ತೀವಿ. ಮೂರನೆಯ ಫಾರ್ಮ್ ಇದೆಯಲ್ಲ, ಇದಕ್ಕೆ V3 ಫಾರ್ಮ್ ಅಂತ ಹೇಳ್ತೀವಿ. 4ನೆಯ ಫಾರ್ಮ್ ಇದೆಯಲ್ಲ, ಇದಕ್ಕೆ V4 ಫಾರ್ಮ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ING ಫಾರ್ಮ್. ING ಫಾರ್ಮ್ ಅಂತ ಯಾಕೆ ಹೇಳ್ತೀವಿ? ಯಾಕೆಂದ್ರೆ ಇದರಲ್ಲಿ ಕೊನೆಯಲ್ಲಿ ಯಾವಾಗಲೂ ING ಬರುತ್ತೆ. ಸೊ ಪ್ರತಿ ವರ್ಬ್ನ ಎಷ್ಟು ಫಾರ್ಮ್ಸ್ಗಳು? 4 ಫಾರ್ಮ್ಸ್ಗಳು. ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಇನ್ನೊಂದು 2-3 ಎಕ್ಸಾಂಪಲ್ಸ್ ಅನ್ನು ನೋಡ್ಕೊಳ್ಳಿ. ಇಲ್ಲಿ ಪ್ರತಿ ವರ್ಬ್ಗೆ ಎಷ್ಟು ಫಾರ್ಮ್ಸ್ಗಳು ಇವೆ, ರೂಪಗಳು ಇವೆ? 4 ರೂಪಗಳು. ಯಾವುದೇ ವರ್ಬ್ ನೀವು ತಗೊಳ್ಳಿ, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಡ್ರಿಂಕಿಂಗ್, ನೆನ್ಪಿಟ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಡಿ. ಓನ್ಲಿ ನಾನು ನಿಮ್ಗೆ ಅರ್ಥ ಮಾಡಿಸ್ತಾ ಇರೋದು ಪ್ರತಿ ವರ್ಬ್ಗೆ ಇಂಗ್ಲಿಷ್ ನಲ್ಲಿ 4 ಫಾರ್ಮ್ಸ್ಗಳು ಇವೆ. ಎರಡನೇದಾಗಿ ಈಟ್, ಏಟ್, ಈಟನ್, ಈಟಿಂಗ್. ಸೊ ಇದನ್ನ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು, ಪ್ರೊನೌನ್ಸಿಯೇಷನ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಅದೆಲ್ಲ ನಾನು ನಿಮಗೆ ಹೇಳಿಕೊಡ್ತೀನಿ ಈಗ. ಮೂರನೇದಾಗಿ ಡಿಸೈಡ್, ಡಿಸೈಡೆಡ್, ಡಿಸೈಡೆಡ್, ಡಿಸೈಡಿಂಗ್. ಸೊ ಪ್ರತಿ ವರ್ಬ್ಗೆ 4 ಫಾರ್ಮ್ಸ್ಗಳು. ಈ ಕಾನ್ಸೆಪ್ಟ್ ತಲೆಯಲ್ಲಿ ಫಿಕ್ಸ್ ಆಯ್ತಾ? ಸೊ ಬನ್ನಿ, ಸೊ ಈಗ ನೋಡೋಣ ವರ್ಬ್ನ ಟೈಪ್ಸ್ಗಳು. ಇಂಗ್ಲಿಷ್ ನಲ್ಲಿ ವರ್ಬ್ಸ್ ಗಳನ್ನ 2 ಭಾಗಗಳಾಗಿ ಏನ್ ಮಾಡಲಾಗಿದೆ? ಡಿವೈಡ್ ಮಾಡಲಾಗಿದೆ. ಸೊ ಮೊದಲನೇದಾಗಿ ಬರುತ್ತೆ ರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿ, ಎರಡನೆಯದಾಗಿ ಬರುತ್ತೆ ಇರ್ರೆಗ್ಯುಲರ್ ವರ್ಬ್ಸ್. ಸೊ ಯಾಕೆ ಡಿವೈಡ್ ಮಾಡಲಾಗಿದೆ ಅಂದ್ರೆ, ರೆಗ್ಯುಲರ್ ವರ್ಬ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿಕ್ಕೆ ನಮ್ಮ ಹತ್ರ ಈಸಿ ಟೆಕ್ನಿಕ್ಸ್ ಗಳು ಇವೆ. ಸೊ ಅದರ ಮೂಲಕ ನಾವು ಸುಲಭವಾಗಿ ಇದನ್ನ ನೆನ್ಪಿಟ್ಕೊಳ್ಬಹುದು. ಇರ್ರೆಗ್ಯುಲರ್ ವರ್ಬ್ಸ್ ಸ್ವಲ್ಪ ಡಿಫಿಕಲ್ಟ್ ಇವೆ, ಬಟ್ ಅದನ್ನ ನಿಮ್ಗೆ ನೆನ್ಪಿಟ್ಕೊಳ್ಳೋ ಹಾಗೆ ಹೇಳ್ಕೊಡೋದು ನನ್ನ ಜವಾಬ್ದಾರಿ. ಅದಕ್ಕೂ ಕೂಡ ನನ್ನದೇ ಆಗಿರುವಂತಹ ಟೆಕ್ನಿಕ್ಸ್ ಗಳು ಇವೆ. ಸೊ ಬನ್ನಿ ಹಾಗಾದ್ರೆ ರೆಗ್ಯುಲರ್ ವರ್ಬ್ಸ್ ಗಳ ಮೇಲೆ ಫೋಕಸ್ ಮಾಡೋಣ. ಸೊ ಇದ್ರದ್ದು ಏನು ಡೆಫಿನೇಷನ್ ಇಲ್ಲ, ರೆಗ್ಯುಲರ್ ವರ್ಬ್ ನ ಮೀನಿಂಗ್ ಸಪರೇಟ್ ಆಗಿ ಏನೂ ಇಲ್ಲ, ಇರ್ರೆಗ್ಯುಲರ್ ವರ್ಬ್ ನ ಮೀನಿಂಗ್ ಏನೂ ಇಲ್ಲ. ಬಟ್ ಇವನ್ನ ನೆನ್ಪಿಟ್ಕೊಳ್ಳಿಕ್ಕೆ ಕೆಲವೊಂದು ರೂಲ್ಸ್ ಗಳು ಇವೆ. ಆ ರೂಲ್ಸ್ ಗಳ ಆಧಾರದ ಮೇಲೆ ಇದನ್ನ ನಾವು
ವರ್ಗೀಕರಣ ಮಾಡಿರೋದು. ಸೊ ಇಲ್ಲಿವೆ ರೆಗ್ಯುಲರ್ ವರ್ಬ್ಸ್ಗಳು. ಎಷ್ಟಿವೆ? 1 2 3 4 5 5 ರೆಗ್ಯುಲರ್ ವರ್ಬ್ಸ್ಗಳು ಇವೆ. ಸೊ ಇಲ್ಲಿರೋದು ಎಲ್ಲ ಸೇಮ್ ಇವೆ ನೋಡಿ, ಸ್ಪೆಲ್ಲಿಂಗ್ ನಲ್ಲಿ ಏನು ಬದಲಾವಣೆ ಇಲ್ಲ. ಡಿಸೈಡ್ ಡಿಸೈಡ್ ಡಿಸೈಡ್, ಡಿಸ್ಮಿಸ್ ಡಿಸ್ಮಿಸ್ ಡಿಸ್ಮಿಸ್, ಸ್ಪೆಲ್ಲಿಂಗ್ ಸೇಮ್ ಇವೆ, ಕಲರ್ ಮಾತ್ರ ಚೇಂಜ್ ಇದೆ. ಈಗ ನಾನು ನಿಮಗೆ ತೋರಿಸ್ತೇನೆ ಇದರ V2 V3 ಫಾರ್ಮ್ ನೀವು ಯಾವ ರೀತಿ ಕಂಡು ಹಿಡಿಬೇಕು ಅಂತ ಹೇಳಿ. ಈಗ ಇದು V1, V2 V3 V4 ಡಿಫರೆಂಟ್ ಇರುತ್ತೆ, ಸೇಮ್ ಇರೋದಿಲ್ಲ. ಸೊ ಈಗ V1 ಇದೆಲ್ಲ ಡಿಸೈಡ್ ಡಿಸ್ಮಿಸ್ ಅಚೀವ್ ಎಂಜಾಯ್ ಓಪನ್ ಅಂತ ಇದೆ. ಸೊ ಈಗ ಇಂಗ್ಲಿಷ್ ಅಲ್ಲಿ ನಾವು ವಾಕ್ಯ ಮಾಡಬೇಕು, ಇಂಗ್ಲಿಷ್ ಅನ್ನ ಮಾತಾಡಬೇಕು, ಇಂಗ್ಲಿಷ್ ನಲ್ಲಿ ಪುಸ್ತಕಗಳನ್ನ ನ್ಯೂಸ್ ಪೇಪರ್ ಓದಿದಾಗ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಒಂದು ವರ್ಬ್ಸ್ ಗಳ ಎಲ್ಲಾ ರೂಪಗಳು ಎಲ್ಲಾ ಫಾರ್ಮ್ಸ್ ಗಳು ನಮಗೆ ಗೊತ್ತಿರಬೇಕು. ಸೊ ಹಾಗಾದ್ರೆ ಅದನ್ನ ಯಾವ ರೀತಿ ನೆನ್ಪಿಟ್ಕೊಳ್ಳೋದು? ಬಹಳ ವರ್ಬ್ಸ್ ಗಳು ಇವೆ ಇಂಗ್ಲಿಷ್ ನಲ್ಲಿ, ಬಿಡ್ಲಿಕ್ಕೆ ಬರುತ್ತಾ? ಬರೋದಿಲ್ಲ. ಯಾಕಂದ್ರೆ ಅದು ಇಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ವಾಕ್ಯನೇ ಮಾಡ್ಲಿಕ್ಕೆ ಬರೋದಿಲ್ಲ, ಅಷ್ಟು ಇಂಪಾರ್ಟೆಂಟ್ ಇದೆ ಇದು. ಸೊ ಹಾಗಾದ್ರೆ ರೆಗ್ಯುಲರ್ ವರ್ಬ್ಸ್ ನಲ್ಲಿ ಒಂದು ರೂಲ್ ಇದೆ, ನಂಬರ್ 1 ರೂಲ್. ಅದು ಏನು ಅಂದ್ರೆ, ಸೊ ಇಲ್ಲಿ ರೆಗ್ಯುಲರ್ ವರ್ಬ್ ಇದೆಯಲ್ಲ, ಇದರ ಸೆಕೆಂಡ್ ಫಾರ್ಮ್ ಅಂಡ್ ಥರ್ಡ್ ಫಾರ್ಮ್, ಸೆಕೆಂಡ್ ಫಾರ್ಮ್ ಅಂಡ್ ಥರ್ಡ್ ಫಾರ್ಮ್ ನೀವು ಕಂಡುಹಿಡಿಬೇಕು, ನೆನ್ಪಿಟ್ಕೊಳ್ಬೇಕು ಅಂದ್ರೆ ಸಿಂಪ್ಲಿ ಏನ್ ಮಾಡಿ, ಅಲ್ಲಿ ನೀವು ಡಿ ಅಥವಾ ಏನ್ ಸೇರಿಸಬೇಕು? ಇಡಿ ಅನ್ನ ಸೇರಿಸಬೇಕು. ಎರಡರಲ್ಲಿ ಒಂದು, ಡಿ ಆದ್ರೂ ಸೇರಿಸಿ ಅಥವಾ ಇಡಿ ಆದ್ರೂ ಸೇರಿಸಿ. ಈಗ ಇಲ್ಲಿ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸರ್ ಎರಡು ಆಪ್ಷನ್ಸ್ ಇವೆ, ಒಂದು ಡಿ ಇದೆ, ಇನ್ನೊಂದು ಇಡಿ ಇದೆ, ಇವೆರಡರಲ್ಲಿ ಯಾವುದನ್ನ ಸೇರಿಸಬೇಕು ಅಂದ್ರೆ ಬನ್ನಿ ಅದನ್ನು ಕೂಡ ತಿಳಿಸ್ತೀನಿ. ಸೊ ಇಲ್ಲಿ ಒಂದು ರೂಲ್ ಇದೆ, ಮತ್ತೆ ಆ ರೂಲ್ ಏನಂದ್ರೆ ಸಿಂಪಲ್ ಟೆಕ್ನಿಕ್ ಇದೆ. ಒಂದು ವರ್ಬ್ ನ ಕೊನೆಯಲ್ಲಿ ಇ ಇದ್ರೆ, ವರ್ಬ್ ನ ಕೊನೆಯಲ್ಲಿ ಇ ಇದ್ರೆ ಓನ್ಲಿ ಡಿ ಸೇರಿಸಿ. ಅಲ್ಲಿ ಈ ಒಂದು ವೇಳೆ ಇಲ್ಲ ಅಂದ್ರೆ ಇ ಡಿ ಎರಡು ಸೇರಿಸಿ. ಸೊ ಹಾಗಾದ್ರೆ ಈ ಟೆಕ್ನಿಕ್ ನಾವು ಯೂಸ್ ಮಾಡಿ ಏನ್ ಮಾಡಬಹುದು? V2 V3 ಕಂಡುಹಿಡಿಯಬಹುದು. ಇದು ಮೊದಲನೆಯ ಸಿಂಪಲ್ ಟೆಕ್ನಿಕ್. ಎರಡನೇದು ಏನಂದ್ರೆ, ಈ ರೆಗ್ಯುಲರ್ ವರ್ಬ್ಸ್ ನಲ್ಲಿ V2 ಮತ್ತು V3 ಎರಡು ಸೇಮ್ ಇರುತ್ತೆ. V2 ಮತ್ತು V3 ಎರಡು ಸೇಮ್ ಇರುತ್ತೆ. ಸೊ ಇಲ್ಲೂ ಕೂಡ ಇಲ್ಲಿ ತುಂಬಾ ಈಸಿ ನಮ್ಗೆ ಇದು ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ನೋಡೋಣ. ಸೊ ಹಾಗಾದ್ರೆ ಇಲ್ಲಿ ಡಿಸೈಡ್ ಅಂತ ಇದೆಯಾ? ಸೊ ಕೊನೆಯಲ್ಲಿ ಇ ಇದೆ. ಸೊ ಹಾಗಾದ್ರೆ ಈಗ ಏನ್ ಸೇರಿಸಬೇಕು? ಓನ್ಲಿ ಡಿ ಅನ್ನ ಸೇರಿಸಬೇಕು. ಇ ಇದ್ರೆ ಓನ್ಲಿ ಡಿ ಸೇರಿಸಿ, ಡಿಸೈಡೆಡ್. ಸೊ ಅದೇ ರೀತಿ V3 ಗೂ ಕೂಡ, ಯಾಕೆಂದ್ರೆ V2 V3 ಸೇಮ್ ಇರುತ್ತೆ ಎಲ್ಲಿ? ರೆಗ್ಯುಲರ್ ವರ್ಬ್ಸ್ ಗಳಲ್ಲಿ. ಇದು ಸಿಂಪಲ್ ಟೆಕ್ನಿಕ್, ಇದು ಅಡ್ವಾಂಟೇಜ್. ನೀವು ಒಬ್ಬ ಎಕ್ಸ್ಪರ್ಟ್ ನಿಂದ ಕಲಿತ್ರೆ ತುಂಬಾ ಫಾಸ್ಟ್ ಆಗಿ ಈಸಿಯಾಗಿ ಇಂಗ್ಲಿಷ್ ಅನ್ನ ಕಲಿಬಹುದು, ಇಲ್ಲಾಂದ್ರೆ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ ನಿಮ್ಗೆ ಇದು. ದೆನ್ ಡಿಸ್ಮಿಸ್ ಅನ್ನುವಂತಹ ವರ್ಬ್ ಇದೆ. ಇಲ್ಲಿ ನೋಡಿ ಡಿಸ್ಮಿಸ್ ಅನ್ನುವಂತಹ ವರ್ಬ್ V1 ಇದೆ, ಕೊನೆಯಲ್ಲಿ ಇ ಇದೆಯಾ? ಇಲ್ಲ. ಸೊ ಈಗ ನಾವೇನ್ ಸೇರಿಸಬೇಕು? ಎರಡು ಸೇರಿಸಬೇಕು. ಇ ಇಲ್ಲ ಅಂದ್ರೆ ಇ ಮತ್ತು ಡಿ ಎರಡು ಸೇರಿಸಿ, ಡಿಸ್ಮಿಸ್ಡ್. ಇಲ್ಲಿಯೂ ಕೂಡ ಡಿಸ್ಮಿಸ್ಡ್. ಡನ್, ಕ್ಲಿಯರ್ ಅಲ್ಲ? ಸಿಂಪಲ್. ಇನ್ನು ಮೂರನೇದಾಗಿ ಅಚೀವ್ ಅಂತ ಇದೆ, ಕೊನೆಯಲ್ಲಿ ಇ ಇದೆ. ಸೊ ಇ ಇದ್ರೆ ಓನ್ಲಿ ಡಿ ಸೇರಿಸಬೇಕು, ಅಚೀವ್ಡ್. ಅಂಡ್ ಇಲ್ಲಿಯೂ ಕೂಡ ಅಚೀವ್ಡ್. ಇನ್ನ ಕೆಲವೊಬ್ರದ್ದು ಪ್ರೊನೌನ್ಸಿಯೇಷನ್ ಸರ್ ಓದ್ಲಿಕ್ಕೆ ಬರೋದಿಲ್ಲ ಅಂತಾರಲ್ಲ, ನಾನು ಯಾವ ರೀತಿ ಉಚ್ಚಾರ ಮಾಡ್ತಾ ಇದ್ದೀನಿ ಅದರ ಮೇಲೆ ಫೋಕಸ್ ಮಾಡಿ. ಇಂಗ್ಲಿಷ್ ಓದೋದು ಕಲಿಬೇಕಂದ್ರೆ ಸಿಂಪ್ಲಿ ನೀವೇನ್ ಮಾಡ್ಬೇಕಂದ್ರೆ, ಟೀಚರ್ ಮಾತಾಡುವಾಗ, ಯಾರೋ ಒಬ್ರು ಮಾತಾಡುವಾಗ ಅವ್ರು ಯಾವ ರೀತಿ ಆ ಪದಗಳನ್ನ ಉಚ್ಚಾರ ಮಾಡ್ತಾ ಇದ್ದಾರೆ ಅದನ್ನ ಕೇಳಿ ರಿಪೀಟ್ ಮಾಡಬೇಕು. ಕನ್ನಡದಲ್ಲಿ ಸಿಂಪಲ್ ಆಗಿ ಕಕಂಬಳಿ ಕಲತ್ ಬಿಟ್ರೆ ಇಡೀ ಕನ್ನಡ ಓದ್ಲಿಕ್ಕೆ ಬರುತ್ತೆ. ಬಟ್ ಇಂಗ್ಲಿಷ್ ನಲ್ಲಿ ಆ ರೀತಿ ಯಾವುದೇ ಕಕಂಬಳಿ ಇಲ್ಲ. ನನಗೆ ಗೊತ್ತು, ಡೆಫಿನೆಟ್ಲಿ ನಿಮ್ಮಲ್ಲಿ ಬಹಳ ಜನ ಇಂಗ್ಲಿಷ್ ಕಕಂಬಳಿ ಇರುವಂತಹ ಅಂಕ್ಲೀಪ್ಸ್ ಗಳನ್ನ ತಗೊಂಡು ಓದಿರ್ತೀರಾ. ಸೊ ಆ ಕಕಂಬಳಿ ವರ್ಕ್ ಆಗೋದಿಲ್ಲ ಇಂಗ್ಲಿಷ್ ನಲ್ಲಿ. ಆಗ್ತಾ ಇದ್ದಿದ್ರೆ ನೀವು ಆಲ್ರೆಡಿ ಇಲ್ಲಿವರೆಗೆ ಚೆನ್ನಾಗಿ ಇಂಗ್ಲಿಷ್ ಓದೋದನ್ನ ಕಲಿತ್ ಬಿಡ್ತಿದ್ರಿ. ಬಟ್ ಅದು ರೂಲ್ಸ್ ಗಳು ಇಲ್ಲ, ಬಹಳ ರೂಲ್ಸ್ ಗಳು ಇಂಗ್ಲಿಷ್ ನಲ್ಲಿ ಇವೆ. ಸೊ ಬಹಳ ರೂಲ್ಸ್ ನಾನು ಕಲಿಸಿ ನಮ್ಮ ಸ್ಟೂಡೆಂಟ್ಸ್ ನ ತಲೆಯನ್ನ ಕನ್ಫ್ಯೂಸ್ ಮಾಡೋದಿಲ್ಲ, ಅವ್ರಿಗೆ ಇನ್ನೂ ಇಂಗ್ಲಿಷ್ ಡಿಫಿಕಲ್ಟ್ ಮಾಡೋದಿಲ್ಲ. ಬದಲಾಗಿ ನನ್ನ ಕೆಲಸ ಇಂಗ್ಲಿಷ್ ಈಸಿ ಮಾಡೋದು. ಸೊ ನಾನು ಅದನ್ನ ಕೋರ್ಸ್ ಅಲ್ಲಿ ಏನ್ ಮಾಡ್ತೀನಿ, ಪದಗಳನ್ನ ಉಚ್ಚಾರ ಮಾಡುವಾಗಲೇ ಅಲ್ಲಿ ಅವ್ರಿಗೆ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಅನ್ನ ಕಲಿಸ್ಬಿಡ್ತೀನಿ ಈಸಿಯಾಗಿ. ಸೊ ಈಗ ಎಂಜಾಯ್ ಅನ್ನುವಂತಹ ವರ್ಬ್ ಕೊನೆಯಲ್ಲಿ ಇ ಇಲ್ಲ. ಸೊ ಹಾಗಾದ್ರೆ ಇ ಡಿ ಎರಡು ಸೇರಿಸಬೇಕು, ಎಂಜಾಯ್ಡ್. ಅಂಡ್ ಇಲ್ಲಿಯೂ ಕೂಡ ಇ ಡಿ, ಎಂಜಾಯ್ಡ್. ಅಂಡ್ ದೆನ್ ಓಪನ್, ಕೊನೆಯಲ್ಲಿ ಇ ಇಲ್ಲ. ಸೊ ಇ ಡಿ ಸೇರಿಸಿ, ಓಪನ್ಡ್. ಅಂಡ್ ದೆನ್ ಓಪನ್ಡ್. ಕ್ಲಿಯರ್? ಸೊ ನಮ್ಗೆ ಏನ್ ಸಿಕ್ತು ಈಗ? ಈ ಎರಡು ಪದಗಳ 5 ಪದಗಳ V2 V3 ಸಿಕ್ತು. ಕೇವಲ 5 ವರ್ಬ್ಸ್ ಗಳು ಗೊತ್ತಿದ್ವು. ಅದರ V2 V3 ಫಾರ್ಮ್ಸ್ ಗಳು ಸುಲಭವಾಗಿ ಒಂದೇ ಟೆಕ್ನಿಕ್ ನಿಂದ ಕಲ್ತ್ವಿ. ಅಂದ್ರೆ ನಾವೀಗ ಆಲ್ರೆಡಿ 15 ವರ್ಬ್ಸ್ ಗಳು ನಮ್ಮ ತಲೆಯಲ್ಲಿ ಬಂದು. ಎಷ್ಟು? 15 ವರ್ಬ್ಸ್ ಗಳು. ಇನ್ನ ಉಳಿಯುತ್ತೆ V4. ಸೊ V4 ಇದೆಯಲ್ಲ, ಸೊ ಇದು ಕೂಡ ತುಂಬಾ ಈಸಿ ಇದೆ. ಸೊ ನಾನು ಆಲ್ರೆಡಿ ಹೇಳಿದೆ, ಈ V4 ಗೆ ನಾವು ING ವರ್ಬ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ING ವರ್ಬ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಒನ್ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ V4 ನೀವು ಕಂಡು ಹಿಡಿಬೇಕು ಅಂದ್ರೆ ಸಿಂಪ್ಲಿ ಏನ್ ಮಾಡ್ಬೇಕು, ಅದಕ್ಕೆ ಕೊನೆಯಲ್ಲಿ ING ಸೇರಿಸಬೇಕು. ಏನ್ ಸೇರಿಸಬೇಕು? ING ಸೇರಿಸಬೇಕು. ಬಟ್ ಒನ್ ಟೆಕ್ನಿಕ್ ಇದೆ. ಆ ಒನ್ ಟೆಕ್ನಿಕ್ ಏನ್ರಿ ಅಂದ್ರೆ, ಒಂದು ವೇಳೆ ವರ್ಬ್ ನ ಕೊನೆಯಲ್ಲಿ ಇ ಇದ್ರೆ ಸೊ ಆ ಇ ಅನ್ನ ತೆಗೆದು ಹಾಕ್ಬೇಕು. ಏನ್ ಮಾಡ್ಬೇಕು? ತೆಗೆದು ಹಾಕ್ಬೇಕು.
ಸೊ ಹಾಗಾದ್ರೆ ಇಲ್ಲಿ V2 ಇದೆ, V3 ಇದೆ, ಇದನ್ನ ನೋಡಬಾರ್ದು ನೀವು, V1 ನೋಡಬೇಕು. V1 ನೋಡಬೇಕು V4 ಫಾರ್ಮ್ ಅಥವಾ ING ಫಾರ್ಮ್ ಕಂಡುಹಿಡಿಯುವಾಗ. ಸೊ ಡಿಸೈಡ್ ನಲ್ಲಿ ನೋಡಿ ಕೊನೆಯಲ್ಲಿ ಇ ಇದೆಯಾ, ಸೊ ಹಾಗಾದ್ರೆ ನಾವು ಈ ಒಂದು ಇ ಅನ್ನ ತೆಗೆದು ಏನ್ ಮಾಡಬೇಕು, ING ಹಾಕಬೇಕು. ಸೊ ಇದು ಆಗುತ್ತೆ ಡಿಸೈಡ್. ನೋಡಿ ಇ ತೆಗಿತಾ ಇದ್ದೀನಿ, ING ಸೇರಿಸ್ತಾ ಇದ್ದೀನಿ, ಡಿಸೈಡಿಂಗ್. ದೆನ್ ಬನ್ನಿ ಡಿಸ್ಮಿಸ್. ಡಿಸ್ಮಿಸ್ ನಲ್ಲಿ ಕೊನೆಯಲ್ಲಿ ಇ ಇಲ್ಲ, ಸೊ ನೇರವಾಗಿ ING ಸೇರಿಸಿ, ಡಿಸ್ಮಿಸ್ಸಿಂಗ್. ಡಿಸ್ಮಿಸ್ಸಿಂಗ್. ಅಂಡ್ ದೆನ್ ಬರುತ್ತೆ ಅಚೀವ್. ಸೊ ಕೊನೆಯಲ್ಲಿ ಇ ಇದೆ, ಇ ತೆಗಿಬೇಕು, ಇ ತೆಗೆದು ಏನ್ ಮಾಡಬೇಕು, ING ಸೇರಿಸಬೇಕು, ಅಚೀವಿಂಗ್. ಅಚೀವಿಂಗ್. ನಾಲ್ಕನೇದಾಗಿ ಎಂಜಾಯ್. ಸೊ ಕೊನೆಯಲ್ಲಿ ಇ ಇಲ್ಲ, ನೇರವಾಗಿ ING ಅನ್ನ ಸೇರಿಸಿ, ಎಂಜಾಯಿಂಗ್. ಅಂಡ್ ದೆನ್ ಓಪನ್ ಅಂತ ಇದೆ, ಕೊನೆಯಲ್ಲಿ ಇ ಇಲ್ಲ, ಸೊ ನೇರವಾಗಿ ING ಇದಕ್ಕೂ ಕೂಡ ನೀವು ಸೇರಿಸಿ, ಓಪನಿಂಗ್. ಸೊ ನೋಡಿ ನಾವು 20 ವರ್ಬ್ಸ್ ಗಳನ್ನ ಕಲ್ವಿ. 20 ವರ್ಬ್ಸ್ ಗಳು ಕೇವಲ DET ಟೆಕ್ನಿಕ್ ಯೂಸ್ ಮಾಡಿ, ಇನ್ನೊಂದು ಇ ತೆಗೆದು ING ಸೇರಿಸುವಂತಹ 2 ಸಿಂಪಲ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ. ಇಂಗ್ಲಿಷ್ ಇಷ್ಟು ಈಸಿ ಇದೆ, ಬಟ್ ಯಾವಾಗ ಸರಿಯಾದಂತಹ ಟೀಚರ್, ಎಜುಕೇಟರ್, ವ್ಯಕ್ತಿಯಿಂದ ನೀವು ಕಲಿತ್ರೆ. ಇಲ್ಲ ಅಂದ್ರೆ ತುಂಬಾ ಡಿಫಿಕಲ್ಟ್. ಇಲ್ಲಿವರೆಗೆ ಕಲ್ತಿಲ್ಲ ಅಂದ್ರೆ ಯಾವತ್ತೂ ಕಲಿಯೋದಿಲ್ಲ, ಬಟ್ ಸರಿಯಾದಂತಹ ವ್ಯಕ್ತಿಯಿಂದ ಕಲ್ತ್ರೆ 1-2 ತಿಂಗಳಲ್ಲೇ ಇಂಗ್ಲಿಷ್ ಅನ್ನ ಕಲ್ತ್ ಬಿಡ್ತೀರಾ. ಸೊ ಇಲ್ಲಿ ನಮಗೆ ಕ್ಲಿಯರ್ ಆಯ್ತು ರೆಗ್ಯುಲರ್ ವರ್ಬ್ಸ್ ನ V2 ಫಾರ್ಮ್, V3 ಫಾರ್ಮ್ ಅಂಡ್ V4 ಫಾರ್ಮ್ ಯಾವ ರೀತಿ ಕಂಡುಹಿಡಿಯಬೇಕು ಅಂತ ಹೇಳಿ. ಸೊ ಈಗ ನಾವೇನ್ ಮಾಡೋಣ, ಕೆಲವೊಂದು ರೆಗ್ಯುಲರ್ ವರ್ಬ್ಸ್ ಗಳನ್ನ ನೋಡ್ತಾ ಹೋಗೋಣ ಅದರ ಮೀನಿಂಗ್ ನ ಜೊತೆಯಲ್ಲಿ. ಇಲ್ಲಿ ನಾವು ಮೀನಿಂಗ್ ನೋಡಿಲ್ಲ, ಈಗ ನಾವು ಮೀನಿಂಗ್ ನೋಡ್ತಾ ಹೋಗೋಣ. ಸೊ ಇನ್ನು ನಮಗೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಡೈಲಿ ಯೂಸ್ ಮಾಡುವಂತಹ, ನಾವು ದಿನನಿತ್ಯವಾಗಿ ಬಳಸುವಂತಹ ರೆಗ್ಯುಲರ್ ವರ್ಬ್ಸ್ ಗಳ ಮೇಲೆ ಫಸ್ಟ್ ನಾವು ಮೊದಲು ಫೋಕಸ್ ಮಾಡೋಣ. ಸೊ ಇಲ್ಲಿವೆ 6 ರೆಗ್ಯುಲರ್ ವರ್ಬ್ಸ್ ಗಳು. ಈಗ ನೀವೇ ಹೇಳ್ತೀರಾ ನನಗೆ V2 ಹೇಗ್ ಮಾಡಬೇಕು, V3 ಹೇಗ್ ಮಾಡಬೇಕು, V4 ಹೇಗ್ ಮಾಡಬೇಕು ಅಂತ ಹೇಳಿ. ಸೊ ನನ್ನ ಕೆಲಸ ಓನ್ಲಿ ಮೀನಿಂಗ್ ಹೇಳೋದು ನಿಮ್ಗೆ. ಈಗ ಬನ್ನಿ ತೋರಿಸ್ತೀನಿ. ಪ್ರೊನೌನ್ಸಿಯೇಷನ್ ಅಲ್ಲ, ನಾನು ಯಾವ ರೀತಿ ಓದ್ತೀನಿ ಅದರ ಮೇಲೆ ಫೋಕಸ್ ಮಾಡಿ. ಆಸ್ಕ್, ಕಾಲ್, ಡ್ಯಾನ್ಸ್, ಡಿಸೈಡ್, ಎಂಜಾಯ್, ಹೆಲ್ಪ್. ಸೊ 6 ವರ್ಬ್ಸ್ ಗಳು ಇವೆ. ಈಗ ಇದರ V2 ಬೇಕಂದ್ರೆ ಏನ್ ಮಾಡ್ತೀರಾ, ಇ ಇಲ್ಲ, ED ಸೇರಿಸ್ಕೊಳ್ಳಿ. ಕಾಲ್, ED ಇಲ್ಲಿ ಸೇರಿಸಬೇಕು, ಇ ಇದೆ, ಓನ್ಲಿ ಡಿ ಸೇರಿಸಿ. ಡಿಸೈಡ್ ನಲ್ಲಿ ಇ ಇದೆ, ಓನ್ಲಿ ಡಿ. ಎಂಜಾಯ್, ED ಸೇರಿಸ್ಕೊಂಡ್ವಿ. ಹೆಲ್ಪ್ ನಲ್ಲಿ ಮತ್ತೆ ED ಸೇರಿಸ್ಕೊಂಡ್ವಿ, ಕೊನೆಯಲ್ಲಿ ಇ ಇಲ್ಲ. ಸೊ ಇದು ಆಗುತ್ತೆ ಆಸ್ಕ್ಡ್, ಕಾಲ್ಡ್, ಡ್ಯಾನ್ಸ್ಡ್, ಡಿಸೈಡೆಡ್, ಎಂಜಾಯ್ಡ್, ಹೆಲ್ಪ್. ಸೊ V3 ಕೂಡ ಸೇಮ್ ಇರುತ್ತೆ, ಅದರ ಉಚ್ಚಾರ ಪ್ರೊನೌನ್ಸಿಯೇಷನ್ ಕೂಡ ಸೇಮ್ ಇರುತ್ತೆ. ಸೊ ನಮಗೆ V2 V3 ಸಿಕ್ತು. ಈಗ V4 ಬೇಕು ಅಂದ್ರೆ ಆಸ್ಕ್ ಇದೆಲ್ಲ ಕೊನೆಯಲ್ಲಿ ಇ ಇಲ್ಲ, ING ಸೇರಿಸ್ಕೊಳ್ಳಿ, ಆಸ್ಕಿಂಗ್. ಕಾಲ್ ನಲ್ಲಿ ನೇರವಾಗಿ ING ಸೇರಿಸ್ಕೊಳ್ಳಿ, ಕಾಲಿಂಗ್. ಡ್ಯಾನ್ಸ್ ನಲ್ಲಿ ಇ ಇದೆ, ಇ ಅನ್ನ ತೆಗಿಬೇಕಿಲ್ಲಿ, ಇ ತೆಗೆದು ING ಹಾಕಬೇಕು, ಡ್ಯಾನ್ಸಿಂಗ್. ಡಿಸೈಡ್ ನಲ್ಲಿ ಇ ಇದೆ, ಇ ತೆಗೆದು ING ಸೇರಿಸ್ಕೊಳ್ಳಿ, ಡಿಸೈಡಿಂಗ್. ಎಂಜಾಯ್, ಸೊ ಇಲ್ಲಿ ಕೊನೆಯಲ್ಲಿ ಇ ಇಲ್ಲ, ಸೊ ನೇರವಾಗಿ ING ಸೇರಿಸಿ, ಎಂಜಾಯಿಂಗ್. ಹೆಲ್ಪ್, ಅಲ್ಲಿ ಕೂಡ ಇ ಇಲ್ಲ, ನೇರವಾಗಿ ING ಸೇರಿಸಿ, ಇದು ಆಗುತ್ತೆ ಹೆಲ್ಪಿಂಗ್. ಹಾಗಾದ್ರೆ ಇದರ ಮೀನಿಂಗ್ ಏನು? ಆಸ್ಕ್ ಅಂದ್ರೆ ಕೇಳು ಅಂತ ಅರ್ಥ, ಪ್ರಶ್ನೆ ಕೇಳು, ಪೇರೆಂಟ್ಸ್ ಕಡೆಯಿಂದ ದುಡ್ಡು ಕೇಳು, ಕೋರ್ಸ್ ಅನ್ನ ಜಾಯಿನ್ ಆಗ್ಲಿಕ್ಕೆ, ಈ ರೀತಿ ಕೇಳು ಅಂದ್ರೆ. ಕಾಲ್ ಅಂದ್ರೆ ಕರೆ ಮಾಡೋದು, ಫೋನ್ ಮಾಡೋದು, ಕಾಲ್ ಮಾಡೋದು. ಅಂಡ್ ದೆನ್ ಡ್ಯಾನ್ಸ್ ಅಂದ್ರೆ ಕುಣಿಯೋದು, ಡ್ಯಾನ್ಸ್ ಮಾಡೋದು. ಎಕ್ಸಾಮ್ ಆದ್ಮೇಲೆ ಕುಣಿತೀವಿ, ಒಳ್ಳೆ ಸ್ಕೋರ್ ಬಂದ ಮೇಲೆ ಕುಣಿತೀವಿ, ರೈಟ್? ಏನೋ ಹಬ್ಬ ಇದ್ದಾಗ ಕುಣಿತೀವಿ, ಸೊ ಕುಣಿಯೋದು. ಡಿಸೈಡ್ ಅಂದ್ರೆ ಒಂದು ನಿರ್ಧಾರ ಮಾಡು, ಅಂದ್ರೆ ಇವತ್ತಿನ ಕ್ಲಾಸ್ ನೋಡಿ ಬೇಗ ಬೇಗ ಒಂದು ನಿರ್ಧಾರ ಮಾಡು, ಬೇಗ ಬೇಗ ಯಾವ ರೀತಿ ನಾನು ಕೋರ್ಸ್ ಜಾಯಿನ್ ಆಗಿ ಇಂಗ್ಲಿಷ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಒಂದು ಡಿಸಿಷನ್ ಮಾಡು. ಡಿಸಿಷನ್ ಮಾಡ್ಲಿ ಅಂತಾನೆ ನಿಮಗೆ ಕ್ಲಾಸ್ ಮಾಡ್ತಾ ಇರೋದು ಫ್ರೀ ಆಗಿ. ಎಂಜಾಯ್ ಅಂದ್ರೆ ಆನಂದಿಸು, ಏನೋ ಒಂದು ಹೊಸದನ್ನ ಕಲ್ತಾಗ ಆನಂದಿಸು. ಇದು ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬಾ ಜನ ಏನೋ ಒಂದು ಹೊಸದನ್ನ ಕಲ್ತಾಗ, ನಾಲೆಜ್ ಗೇನ್ ಮಾಡಿದಾಗ ಖುಷಿನೇ ಪಡೋದಿಲ್ಲ. ಖುಷಿ ಪಡ್ಬೇಕ್ರಿ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಇವತ್ತು ನಿಮ್ ಕಡೆ ಹಣ ಇಲ್ಲ, 500 ರೂಪಾಯಿ ಬಂದ್ರೆ ಖುಷಿ ಆಗುತ್ತೋ ಇಲ್ವೋ? ಸೊ 500 ರೂಪಾಯಿ ಬಂದ್ರೆ ಖುಷಿ ಆದ ನಂತರನೇ 1,000 ರೂಪಾಯಿ ಗಳಿಸ್ಬೇಕು ಅನ್ನೋದೊಂದು ಆಸೆ ಬರುತ್ತೆ. ಅದೇ ರೀತಿ ಇಂಗ್ಲಿಷ್ ನಲ್ಲಿ ಇವತ್ತು ಇಷ್ಟು ಕಲ್ತಿದ್ದೀರಾ ಅಂದ್ರೆ ಖುಷಿಯಾಗಿ, ಓ ನಾನು ಇವತ್ತು 20 ಇಂಗ್ಲಿಷ್ ನ ವರ್ಬ್ಸ್ ಗಳನ್ನ ಕಲ್ತೆ ಅಂತ ಖುಷಿಯಾಗಿ, ಮತ್ತೆ ನಾಳೆ 50 ವರ್ಬ್ಸ್ ಗಳನ್ನ ಕಲೀಲಿಕ್ಕೆ ಉತ್ಸಾಹ, ಆ ಎಂತೂಸಿಯಾಸಮ್, ಮೋಟಿವೇಶನ್ ಒಳಗಿಂದ ಬರುತ್ತೆ. ಸೊ ಖುಷಿ ಖುಷಿ ಆಗ್ತಾ ಕಲಿತಾ ಹೋಗೋಣ. ಅದನ್ನ ಯಾಕೆ ಎಷ್ಟು ಟೆನ್ಷನ್ ತೆಗೆದುಕೊಂಡು ಕಲಿಯೋದು? ಹೌದು ಅಲ್ವೋ? ರೈಟ್. ಅಂಡ್ ದೆನ್ ಕೊನೆಯದಾಗಿ ಹೆಲ್ಪ್ ಅಂದ್ರೆ ಸಹಾಯ ಮಾಡೋದು. ಸೊ ನಾನು ನಿಮ್ಗೆ ಇಲ್ಲಿ ಸಹಾಯ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ನಿಮ್ಗೆ ಇಂಗ್ಲಿಷ್ ಕಲೀಲಿಕ್ಕೆ ಸಹಾಯ ಮಾಡ್ಲಿಕ್ಕೆ. ಸೊ ಈ ರೀತಿ ಇವುಗಳ ಮೀನಿಂಗ್ ಆಗುತ್ತೆ. ಸೊ ನಮಗೆ ಇಲ್ಲಿ ಗೊತ್ತಾಯ್ತು ಮೀನಿಂಗ್. V2 V3 ಎಲ್ಲ ನಾವು ನೋಡಿದ್ವಿ. ಸೊ ಈಗ ನೆಕ್ಸ್ಟ್ ಇನ್ನು ಕೆಲವೊಂದಿಷ್ಟು ವರ್ಬ್ಸ್ ಗಳನ್ನ ನೋಡ್ತಾ ಹೋಗೋಣ. ಇಂಪ್ರೂವ್ ಅಂತ ಇದೆ. ಇಂಪ್ರೂವ್ ಒಂದ್ಸಲ ಓದ್ತೀನಿ, ಈಗ ಫೋಕಸ್ ಮಾಡಿ ಪ್ರೊನೌನ್ಸಿಯೇಷನ್ ಮೇಲೆ. ಇಂಪ್ರೂವ್, ಲಾಫ್, ಓಪನ್, ಪ್ಲೇ, ರಿಪ್ಲೈ, ರಿಸೀವ್. ಇಂಪ್ರೂವ್, ಲಾಫ್, ಓಪನ್, ಪ್ಲೇ, ರಿಪ್ಲೈ, ರಿಸೀವ್. ಸೊ ಇಂಪ್ರೂವ್ ಅಂದ್ರೆ ನೀವು ಕೇಳಿರ್ತೀರಾ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋ, ಇಂಗ್ಲಿಷ್ ವೀಕ್ ಇದೆ ಇಂಪ್ರೂವ್ ಮಾಡ್ಕೋ ಅಂದ್ರೆ ಸುಧಾರಿಸು ಅಂತ ಅರ್ಥ. ಮೀನಿಂಗ್ ಏನು? ಸುಧಾರಿಸು ಅಂತ ಅರ್ಥ. ಲಾಫ್ ಅಂದ್ರೆ
ನಗೋದು, ಸ್ಮೈಲ್ ಮಾಡೋದಲ್ಲ ಅಂತ ಹೇಳಿ ನಗೋದು. ಸೊ ಲಾಫ್ ಅಂದ್ರೆ ನಗೋದು. ಓಪನ್ ಅಂದ್ರೆ ಓಪನ್ ಮಾಡು, ಬುಕ್ ಓಪನ್ ಮಾಡು, ಡೋರ್ ಓಪನ್ ಮಾಡು, ವಿಂಡೋ ಓಪನ್ ಮಾಡು, ಆ ರೀತಿ. ಪ್ಲೇ ಅಂದ್ರೆ ಆಡುವುದು ಅಂತ ಅರ್ಥ. ರಿಪ್ಲೈ ಅಂದ್ರೆ ರಿಪ್ಲೈ ಮಾಡೋದು. ಯಾರಾದ್ರೂ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿದ್ರೆ ಏನ್ ಮಾಡ್ತೀರಾ? ರಿಪ್ಲೈ ಮಾಡ್ತೀರಾ. ರಿಸೀವ್ ಅಂದ್ರೆ ಸ್ವೀಕರಿಸು, ಅಂದ್ರೆ ನನಗೆ 5,000 ರೂಪಾಯಿ ಬಂತು, ನಾನು ರಿಸೀವ್ ಮಾಡ್ಕೊಂಡೆ, ಸ್ವೀಕರಿಸಿದೆ ಅಂತ ಅರ್ಥ ಆಗುತ್ತೆ. ಇವೆಲ್ಲವೂ ಕೂಡ ರೆಗ್ಯುಲರ್ ವರ್ಬ್ಸ್ಗಳು. ಇದರಲ್ಲಿ ಕೊನೆಯಲ್ಲಿ ಇ ಇದೆ. V2 ಬೇಕಂದ್ರೆ ಓನ್ಲಿ ಡಿ ಸೇರಿಸಿ. ಲಾಫ್ ನಲ್ಲಿ ಇಲ್ಲ, ಇಡಿ ಸೇರಿಸಿದ್ವಿ. ಓಪನ್ ನಲ್ಲಿ ಇಡಿ ಸೇರಿಸಿದ್ವಿ, ಇಲ್ಲಿ ಕೂಡ. ಪ್ಲೇ ನಲ್ಲಿ ಕೂಡ ಇಡಿ. ರಿಪ್ಲೈ ನಲ್ಲಿ ಇಲ್ಲಿ ನೋಡಿ, ಕೆಲವೇ ಕೆಲವು ವರ್ಬ್ಸ್ ಇವೆ, ಅಲ್ಲಿ ಸ್ವಲ್ಪ ರೂಲ್ ಚೇಂಜ್ ಆಗುತ್ತೆ. ಏನಂದ್ರೆ ಕೊನೆಯಲ್ಲಿ ವರ್ಬ್ ನ ಕೊನೆಯಲ್ಲಿ ವೈ ಬಂದಾಗ ಸೊ ಅಲ್ಲಿ ನೇರವಾಗಿ ಇಡಿ ಸೇರಿಸಿದ್ರೆ ಅದು V2 V3 ಆಗೋದಿಲ್ಲ. ಸೊ ಅಲ್ಲಿ ಏನ್ ಮಾಡ್ಬೇಕು? ವೈ ಅನ್ನ ತೆಗೆದು ಹಾಕ್ಬೇಕು. ಸೊ ವೈ ತೆಗೆದು ಆ ವೈ ನ ಬದಲಾಗಿ ಇ ಹಾಕೋಬೇಕು. ವೈ ತೆಗೆದು ಇ ಹಾಕೊಳ್ಳಿ, ಅದ ನಂತರ ಸೇಮ್ ಇಡಿನೇ ಹಾಕೋದು. ಸಿಂಪಲ್ ಇಷ್ಟೇ. ರಿಪ್ಲೈ, ರಿಪ್ಲೈಡ್. ರಿಸೀವ್ ಕೊನೆಯಲ್ಲಿ ಇ ಇದೆ, ಸಿಂಪಲ್ ಆಗಿ ಡಿ ಸೇರಿಸ್ಕೊಳ್ಳಿ, ರಿಸೀವ್ಡ್. ಸೊ ಇದೇ ರೀತಿ V2 V3 ಆಯ್ತು. ಇಂಪ್ರೂವ್ಡ್, laughed, opened, played, replied, received. Done. So V3 ಆದ್ರೂ ಸೇಮ್ ಇರುತ್ತೆ, ಸೇಮ್ ಸ್ಪೆಲ್ಲಿಂಗ್, ಸೇಮ್ ಪ್ರೊನೌನ್ಸಿಯೇಷನ್. ದೆನ್ V4 ಗೆ ಬರೋಣ. ಇಂಪ್ರೂವ್ ನಲ್ಲಿ ಕೊನೆಯಲ್ಲಿ ಇ ಇದೆ, ಇ ತೆಗೆದು ನಾವಿಲ್ಲಿ ಏನ್ ಮಾಡಿದೀವಿ? ಇ ಅನ್ನ ತೆಗೆದು ING ಸೇರಿಸಿದೀವಿ. ಇಂಪ್ರೂವಿಂಗ್. ಲಾಫ್ ನಲ್ಲಿ ಏನೂ ಇಲ್ಲ, ಕೊನೆಯಲ್ಲಿ ING ನೇರವಾಗಿ ಸೇರಿಸಿ. ಓಪನ್, ಓಪನಿಂಗ್. ಪ್ಲೇ, ಪ್ಲೇಯಿಂಗ್. ರಿಪ್ಲೈಗೆ ನೋಡಿ ನೇರವಾಗಿ ING ಸೇರಿಸಬೇಕು, ರಿಪ್ಲೈಯಿಂಗ್. ರಿಸೀವ್ ನಲ್ಲಿ ಇ ಇದೆ, ಈ ತೆಗೆದು ING ಸೇರಿಸ್ಕೊಳ್ಳಿ, ರಿಸೀವಿಂಗ್. ಕ್ಲಿಯರ್? ಈ ರೀತಿ ಇದು ಮೀನಿಂಗ್ ಅರ್ಥವನ್ನ ಕೊಡುತ್ತೆ. ಸಿಂಪಲ್ 12 ವರ್ಬ್ಸ್ಗಳು. ಈಗ ಕೇವಲ 12 ವರ್ಬ್ಸ್ ಕಲ್ತಿಲ್ಲ ನಾವು, 12 ವರ್ಬ್ಸ್ಗಳ 4 ಫಾರ್ಮ್ಸ್ ಅನ್ನ ಕಲಿಸಿದೀವಿ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು 100 ವರ್ಬ್ಸ್ ಅನ್ನ ನಿಮಗೆ ಇವತ್ತಿನ ಕ್ಲಾಸ್ ನಲ್ಲಿ ಕಲಿಸ್ತಾ ಇದ್ದೀನಿ. ಇವು ಮೋಸ್ಟ್ ಇಂಪಾರ್ಟೆಂಟ್. ಚೇಂಜ್, ಟಾಕ್, ವಿಸಿಟ್, ವಾಕ್, ಅಟ್ಯಾಕ್, ಡಿಸ್ಕ್ರೈಬ್. ಚೇಂಜ್ ಅಂದ್ರೆ ಬದಲಾಯಿಸು, ಚೇಂಜ್ ಮಾಡು ಅಂತ ಅರ್ಥ. ಟಾಕ್ ಅಂದ್ರೆ ಮಾತನಾಡೋದು. ಸೊ ಟಾಕ್ ಅಂದ್ರೆ ಏನು? ಮಾತನಾಡೋದು. ವಿಸಿಟ್ ಅಂದ್ರೆ ಭೇಟಿ ನೀಡು ಅಥವಾ ಆ ಊರಿಗೆ ಹೋಗು, ಸ್ಥಳಕ್ಕೆ ಹೋಗು ಅಂತ ಅರ್ಥ. ವಾಕ್ ಅಂದ್ರೆ ನಡೆಯೋದು. ವಾಕ್ ಅಂದ್ರೆ ಏನು? ನಡೆಯೋದು ಅಂತ. ದೆನ್ ಅಟ್ಯಾಕ್ ಅಂದ್ರೆ ಅಟ್ಯಾಕ್ ಮಾಡೋದು, ದಾಳಿ ಮಾಡೋದು. ಭಾರತ ಏನ್ ಮಾಡಿತ್ತು? ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತ್ತು, ಈ ರೀತಿ. ದೆನ್ ಡಿಸ್ಕ್ರೈಬ್ ಅಂದ್ರೆ ವರ್ಣನೆ ಮಾಡೋದು. ಅವ ಹೆಂಗಿದ್ದಾನೆ, ಅವಳು ಹೇಗಿದ್ದಾಳೆ, ವರ್ಣಿಸು. ಅಥವಾ ಜಮ್ಮು ಕಾಶ್ಮೀರ್ಗೆ ನೀವು ಹೋಗಿದ್ರೆ ಜಮ್ಮು ಕಾಶ್ಮೀರ್ ಹೇಗಿದೆ, ವರ್ಣಿಸು ಅಂದ್ರೆ ಅದ್ರ ಬಗ್ಗೆ ಹೇಳು ಅಂತ ಅರ್ಥ. ಸೊ ಈ ರೀತಿಯ ಮೀನಿಂಗ್ಸ್ ಈ ಒಂದು ವರ್ಬ್ಸ್ ಗಳು ಕೊಡುತ್ತೆ. ಎಲ್ಲ ರೆಗ್ಯುಲರ್ ವರ್ಬ್ಸ್ ಗಳು. ಕೊನೆಯಲ್ಲಿ ಇ ಇದೆ, ಓನ್ಲಿ ಡಿ ಸೇರಿಸಿ V2 ಸಿಗುತ್ತೆ. ಟಾಕ್ ನಲ್ಲಿ ಇಡಿ ಸೇರಿಸಬೇಕು, ವಿಸಿಟ್ ಗೆ ಇಡಿ. ವಾಕ್ ನಲ್ಲಿ ಕೂಡ ಇ ಇಲ್ಲ, ಸೊ ಇಲ್ಲಿ ಕೂಡ ಇಡಿ ಸೇರಿಸಬೇಕು. ವಾಕ್ಡ್, ಅಟ್ಯಾಕ್, ಅಟ್ಯಾಕ್. ಡಿಸ್ಕ್ರೈಬ್ ನಲ್ಲಿ ಇ ಇದೆ, ಓನ್ಲಿ ಡಿ ಸೇರಿಸಿ. ಈಗ ಯಾವ ರೀತಿ ಉಚ್ಚಾರ ಮಾಡ್ತೀನಿ ಅದನ್ನು ನೋಡ್ಕೊಳ್ಳಿ. ಚೇಂಜ್ಡ್, ಟಾಕ್ಡ್, visited, walked, attacked, and then described. ಸೊ ಇವುಗಳ ಮೀನಿಂಗ್ ಆಲ್ರೆಡಿ ನೀವು ನೋಡ್ಕೊಂಡ್ರಿ. ಈಗ V4 ಗೆ ಬರೋಣ. ಕೊನೆಯಲ್ಲಿ ಇ ಇದೆ, ಇ ತೆಗೆದು ING ಸೇರಿಸ್ಕೊಳ್ಳಿ, ಚೇಂಜಿಂಗ್ ಆಗುತ್ತೆ. ಟಾಕ್ ನಲ್ಲಿ ING ನೇರವಾಗಿ ಸೇರಿಸಿ, ವಿಸಿಟ್, ವಿಸಿಟಿಂಗ್, ING, ವಾಕ್, ವಾಕಿಂಗ್, ING ನೇರವಾಗಿ, ಅಟ್ಯಾಕ್, ಅಟ್ಯಾಕಿಂಗ್. ಸೊ ಇಲ್ಲಿ ಕೊನೆಯಲ್ಲಿ ಇ ಇದೆ. ಡಿಸ್ಕ್ರೈಬ್ ನಲ್ಲಿ ಇ ತೆಗೆದು ನಾವೇನ್ ಮಾಡಬೇಕು? ING ಸೇರಿಸ್ಕೋಬೇಕು, ಡಿಸ್ಕ್ರೈಬಿಂಗ್. ಸೊ ಇದು ಏನಾಗುತ್ತೆ? V4 ಆಗುತ್ತೆ. ಕ್ಲಿಯರ್? ಸಿಂಪಲ್ ಇದೆ, ರೈಟ್? ಇದೇ ರೀತಿ ರೆಗ್ಯುಲರ್ ವರ್ಬ್ಸ್ ಬಹಳ ಇವೆ. ಈ 2 ಟೆಕ್ನಿಕ್ಸ್ ನಾನು ಹೇಳ್ಕೊಟ್ಟೆ, ಒಂದು V2 V3 ಗೆ, ಇನ್ನೊಂದು V4 ಗೆ. 2 ಟೆಕ್ನಿಕ್ಸ್ ಇಂದ ಇಂಗ್ಲಿಷ್ ನಲ್ಲಿ ಇರುವಂತಹ 80 ರಿಂದ 90% ವರ್ಬ್ಸ್ಗಳು, 80 to 90% ವರ್ಬ್ಸ್ಗಳು ರೆಗ್ಯುಲರ್ ವರ್ಬ್ಸ್ ಇವೆ. ಕೇವಲ 2 ಟೆಕ್ನಿಕ್ಸ್ ನಲ್ಲಿ ಎಲ್ಲಾ ವರ್ಬ್ಸ್ ಕಲಿಸ್ತಾ ಇದೆ. ಬೈಪಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಒಂದೇ ಟೆಕ್ನಿಕ್ ನೆನಪಿಟ್ಕೊಳ್ಳೋದು ಅಷ್ಟೇ. ಎಲ್ಲಾ ವರ್ಬ್ಸ್ ನ V2 V3 ನೆನಪಿಟ್ಕೊಳ್ತೀರಾ. ಸೊ ನೆಕ್ಸ್ಟ್ ನೋಡಿ 19 to 24. ಕ್ರಿಯೇಟ್, ನೀಡ್, ಸ್ಟಾರ್ಟ್, ವಾಂಟ್, ಯೂಸ್, ಸಕ್ಸೀಡ್ ಅಂತ ಇದೆ. ಕ್ರಿಯೇಟ್ ಅಂದ್ರೆ ಸೃಷ್ಟಿಸು, ಏನಾದ್ರೂ ಕ್ರಿಯೇಟ್ ಮಾಡು ಅಂತ ಅರ್ಥ. ಅದರ ಅರ್ಥ ಸೃಷ್ಟಿಸು ಆಗುತ್ತೆ. ನೀಡ್ ಅಂದ್ರೆ ಅದರ ಅವಶ್ಯಕತೆ ಇದೆ ಅಂತ ಅರ್ಥ. ನನಗೆ ಹಣದ ಅವಶ್ಯಕತೆ ಇದೆ, ನನಗೆ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇದೆ, ನನಗೆ ಕಾಲೇಜಿಗೆ ಹೋಗುವ ಅವಶ್ಯಕತೆ ಇದೆ. ಸ್ಟಾರ್ಟ್ ಅಂದ್ರೆ ಪ್ರಾರಂಭಿಸು, ಆರಂಭಿಸು. ವಾಂಟ್ ಅಂದ್ರೆ ನನಗೆ ಬೇಕು, ನನಗೆ ಒಂದು ಪೆನ್ ಬೇಕು, ಐ ವಾಂಟ್ ಅ ಪೆನ್. ನನಗೆ ಒಂದು ಬುಕ್ ಬೇಕು. ಸೊ ಅಲ್ಲಿ ಬೇಕು ಅಂದಾಗ ನಾವು ವಾಂಟ್ ಅನ್ನುವಂತಹ ವರ್ಬ್ ಬಳಸ್ತೇವೆ. ಯೂಸ್ ಅಂದ್ರೆ ಬಳಕೆ ಮಾಡು, ಯೂಸ್ ಮಾಡು. ಸಕ್ಸೀಡ್ ಅಂದ್ರೆ ಯಶಸ್ಸು ಹೊಂದು, ಸಕ್ಸಸ್ಫುಲ್ ಆಗು ಅಂತ ಅರ್ಥ. ಸೊ ಬನ್ನಿ, ಕ್ರಿಯೇಟ್ ನಲ್ಲಿ ಕೊನೆಯಲ್ಲಿ ಇ ಇದೆ, ಸೊ ಓನ್ಲಿ ಡಿ ಸೇರಿಸ್ಕೊಳ್ಳಿ. ನೀಡ್ ನಲ್ಲಿ ಇಡಿ ಸೇರಿಸ್ಕೋಬೇಕು, ಸ್ಟಾರ್ಟ್ ಇಡಿ ಸೇರಿಸಬೇಕು, ವಾಂಟ್ ಇಡಿ. ಯೂಸ್ ನಲ್ಲಿ ಕೊನೆಯಲ್ಲಿ ಇದೆ, ಓನ್ಲಿ ಡಿ ಸೇರಿಸ್ಕೊಳ್ಳಿ. ಇಲ್ಲಿಯೂ ಕೂಡ ಇಡಿ ಸೇರಿಸಬೇಕು, ಯಾಕಂದ್ರೆ ಇಲ್ಲಿ ಇಲ್ಲ, ಇಡಿ ನಾವು ಸೇರಿಸ್ಕೋಬೇಕು. ಇದು ಆಗುತ್ತೆ ಕ್ರಿಯೇಟೆಡ್, ನೀಡೆಡ್, ಸ್ಟಾರ್ಟೆಡ್, ವಾಂಟೆಡ್, ಯೂಸ್ಡ್, ಸಕ್ಸೀಡೆಡ್. ಕ್ಲಿಯರ್?
V3 ಕೂಡ ಸೇಮ್ ಇರುತ್ತೆ. ಸೊ ಇನ್ನು ING ಗೆ ಬಂದಾಗ ಕ್ರಿಯೇಟ್ ನಲ್ಲಿ ಈ ತೆಗೆದು ING ಸೇರಿಸ್ಕೊಳ್ಳಿ. ಕ್ರಿಯೇಟಿಂಗ್, ನೀಡಿಂಗ್, ಸ್ಟಾರ್ಟಿಂಗ್, ವಾಂಟಿಂಗ್, ಯೂಸ್ ನಲ್ಲಿ ಈ ಇದೆ, ಈ ತೆಗಿರಿ. ಯೂಸಿಂಗ್ ING ಸೇರಿಸಿ, ಈ ತೆಗೆದು ING ಸೇರಿಸಬೇಕು. ಸಕ್ಸೀಡ್ ಗೆ ನೇರವಾಗಿ ING ಸೇರಿಸಿ. ಸಕ್ಸೀಡಿಂಗ್ ಅಂದ್ರೆ ಯಶಸ್ಸು ಹೊಂದು. ಸೊ ಈ ರೀತಿ ಇದನ್ನ ಸುಲಭವಾಗಿ ನೀವು ನೆನಪಿಟ್ಕೊಳ್ತೀರಾ. ಕೊನೆಯದಾಗಿ 25ನೇ ವರ್ಬ್ ಇದೆ ಅಚೀವ್. ಸೊ ಕೊನೆಯಲ್ಲಿ ಈ ಇದೆ, ಓನ್ಲಿ ಡಿ ಸೇರಿಸಿ. ಅಚೀವ್, ಅಚೀವ್ಡ್, ಅಚೀವ್ಡ್. ಸೊ ಈ ಅನ್ನ ತೆಗೆದು ING ಸೇರಿಸಿ. ಅಚೀವಿಂಗ್, ಅಚೀವ್, ಅಚೀವ್ಡ್, ಅಚೀವ್ಡ್, ಅಚೀವಿಂಗ್. ಅದರ ಅರ್ಥ ಸಾಧಿಸು ಅಂತ ಅರ್ಥ. ಸಕ್ಸೀಡ್ ಅಂದ್ರೆ ಯಶಸ್ಸು ಹೊಂದು, ಅಚೀವ್ ಅಂದ್ರೆ ಅದಕ್ಕೆ ಎಫರ್ಟ್ ಹಾಕು, ಟೈಮ್ ಹಾಕು, ಶ್ರಮ ಪಟ್ಟು ಯಶಸ್ವಿ ಆಗು, ಸಕ್ಸಸ್ಫುಲ್ ಆಗು, ಸಾಧಿಸು ಅಂತ ಅರ್ಥ ಅದು ಕೊಡುತ್ತೆ. ಸೊ ನಾವಿಲ್ಲಿ ಟೋಟಲ್ ಆಗಿ ನೋಡಿ ಎರಡು ಟೆಕ್ನಿಕ್ಸ್ ಬಳಸಿದ್ವಿ. ಕೇವಲ 2 ಟೆಕ್ನಿಕ್ಸ್ ನಾನು ನಿಮಗೆ, ಒಂದು DEDದು ಹೇಳ್ಕೊಟ್ಟೆ, ಇನ್ನೊಂದು INGದು ಒಂದು ಟೆಕ್ನಿಕ್ ಹೇಳ್ಕೊಟ್ಟೆ. ಸೊ ಆ 2 ಟೆಕ್ನಿಕ್ಸ್ ನಿಂದ 25 ವರ್ಬ್ಸ್ಗಳು ಅಂದ್ರೆ ಪ್ರತಿ ವರ್ಬ್ನ 4 ಫಾರ್ಮ್ಸ್ಗಳಿವೆ. ಸೊ 100 ವರ್ಬ್ಸ್ಗಳು, ಅದರ ಮೀನಿಂಗ್ ಅನ್ನ ನೀವೇನ್ ಕಲ್ತ್ರಿ ಇವತ್ತಿನ ಕೇವಲ ಒಂದು 30 ಮಿನಿಟ್ಸ್ನ ಕ್ಲಾಸ್ ಇನ್ನೂ ಆಗಿಲ್ಲ, 100 ವರ್ಬ್ಸ್ಗಳನ್ನ ಕಲ್ತ್ರಿ. ಎಷ್ಟು ವಿದ್ಯಾರ್ಥಿಗಳಿಗೆ 10 ವರ್ಬ್ಸ್ ಕೂಡ ಗೊತ್ತಿರೋದಿಲ್ಲ. ಇವತ್ತು ನೀವು 100 ವರ್ಬ್ಸ್ಗಳನ್ನ ಕಲ್ತಿದ್ದೀರಿ. ಸೊ ಇದು ಸರಿಯಾದಂತಹ ವಿಧಾನ ಇಂಗ್ಲಿಷ್ ಕಲೀಲಿಕ್ಕೆ. ಎಷ್ಟು ಈಸಿ ಇದೆ ಅಲ್ಲ, ತುಂಬಾ ಈಸಿ ಇದೆ, ರೈಟ್? ಸೊ ಇದಕ್ಕೆ ನೀವೇನ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಆ ಪ್ರಾಕ್ಟೀಸ್ ನಿಮ್ಗೆ ನಡೆಯುತ್ತೆ ಎಲ್ಲಿ? ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಸೊ ಅಲ್ಲಿ ನಾನು ನಿಮಗೆ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಗಳನ್ನ ಕೊಡ್ತೀನಿ, ಅಲ್ಲಿ ಪ್ರಾಕ್ಟೀಸ್ ಟೆಸ್ಟ್ಗಳು ಇರುತ್ತೆ. ಸೊ ಆ ಪ್ರಾಕ್ಟೀಸ್ ನಿಂದ ಪರ್ಫೆಕ್ಟ್ ಆಗ್ತೀರಾ ನೀವು. ಅಲ್ಲಿ ಕೇವಲ ಕ್ಲಾಸಸ್ ಇರೋದಿಲ್ಲ, ಕ್ಲಾಸಸ್ ಆದ್ರೆ ನಿಮಗೆ ಪ್ರಾಕ್ಟೀಸ್ ಇರುತ್ತೆ, ಅಸೈನ್ಮೆಂಟ್ಸ್ ಇರುತ್ತೆ, ಡೈಲಿ ಪ್ರಾಕ್ಟೀಸ್ ಕ್ವಶನ್ಸ್ ಇರುತ್ತೆ. ಅದರಿಂದ ಪರ್ಫೆಕ್ಟ್ ಆಗ್ತೀರಾ ನೀವು. ನೆಕ್ಸ್ಟ್ ಕ್ಲಾಸ್ ವರೆಗೆ ಇದರಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಸೊ ಕೇವಲ ಕ್ಲಾಸ್ ಕೇಳಿ ಹೋಗೋದ್ರಿಂದ ಪರ್ಫೆಕ್ಟ್ ಆಗೋದಿಲ್ಲ. ಸೊ ಒಂದ್ಸಲ ಕ್ವಿಕ್ ಆಗಿ ರಿವಿಷನ್ ಮಾಡೋದಾದ್ರೆ, ರೀಕ್ಯಾಪ್ ಮಾಡ್ಕೋದಾದ್ರೆ ಏನೇನ್ ಕಲ್ತ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಕ್ವಿಕ್ ಆಗಿ. ಮೊದಲು ಸಬ್ಜೆಕ್ಟ್, ಇಂಗ್ಲಿಷ್ ಅಲ್ಲಿ ವಾಕ್ಯ ಮಾಡೋದು ಯಾವ ರೀತಿ ಸ್ಟ್ರಕ್ಚರ್ ಇದೆ ಅದನ್ನ ಕಲ್ತ್ವಿ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಈ ಸ್ಟ್ರಕ್ಚರ್ ನಲ್ಲಿ ವಾಕ್ಯ ಮಾಡ್ತೀವಿ. ಸಬ್ಜೆಕ್ಟ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು ಅದನ್ನ ಕಲ್ತ್ರಿ. ಅದ ನಂತರ ವರ್ಬ್ ಅಂದ್ರೆ ಏನು, ವರ್ಬ್ ನ ಮೀನಿಂಗ್ ಅನ್ನ ಕಲ್ತ್ರಿ. ವರ್ಬ್ ಅಂದ್ರೆ ಕ್ರಿಯೆ ತೋರಿಸುವಂತಹ ಪದ. ಸೊ ದೆನ್ ಅದರಲ್ಲಿ ಕಲ್ತ್ರಿ ಪ್ರತಿ ವರ್ಬ್ ನ 4 ಫಾರ್ಮ್ಸ್ ಗಳಿವೆ. ಎಷ್ಟು ಫಾರ್ಮ್ಸ್ ಗಳಿವೆ? ಪ್ರತಿ ವರ್ಬ್ ಗೆ 4 ಫಾರ್ಮ್ಸ್ ಗಳಿವೆ. ಅಂಡ್ ದೆನ್ ವರ್ಬ್ ನಲ್ಲಿ ಟೈಪ್ಸ್ ಇವೆ. ಯಾವುದು? ಒಂದು ರೆಗ್ಯುಲರ್, ಇನ್ನೊಂದು ಇರ್ರೆಗ್ಯುಲರ್. ಒಂದು ರೆಗ್ಯುಲರ್, ಇನ್ನೊಂದು ಇರ್ರೆಗ್ಯುಲರ್ ಅಂತ ಹೇಳಿ 2 ಟೈಪ್ಸ್ ಗಳು ಇವೆ. ಅದನ್ನ ನೀವು ಇವತ್ತು ನೋಡಿದ್ರಿ. ಅಂಡ್ ದೆನ್ ರೆಗ್ಯುಲರ್ ವರ್ಬ್ಸ್ ಗೆ ನಾನು ನಿಮಗೆ ಈಸಿ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಟ್ಟೆ ನೆನ್ಪಿಟ್ಕೊಳ್ಳಿಕ್ಕೆ. ಅಂಡ್ ಪ್ಲಸ್ ನಾವು 100 ವರ್ಬ್ಸ್ ಗಳನ್ನ ಕಲ್ತ್ವಿ. 100 ವರ್ಬ್ಸ್ಗಳು ಅಥವಾ 100 ಪದಗಳು ಅಂತ ನಾವು ಹೇಳ್ಬಹುದು. ಅಂದ್ರೆ ಇಂಗ್ಲಿಷ್ ವೊಕ್ಯಾಬ್ಯುಲರಿ ತಲೆಯಲ್ಲಿದ್ರೆ ಇಂಗ್ಲಿಷ್ ಅರ್ಥ ಆಗುತ್ತೆ, ಮಾತಾಡ್ಲಿಕ್ಕೆ ಬರುತ್ತೆ, ವಾಕ್ಯ ಮಾಡ್ಲಿಕ್ಕೆ ಬರುತ್ತೆ. 100 ಪದಗಳನ್ನ, ಅದರ ಮೀನಿಂಗ್, ಅದರ ಬೇರೆ ಬೇರೆ ಫಾರ್ಮ್ಸ್ ಗಳ ಜೊತೆಲಿ ನಿಮ್ಮ ತಲೆಯಲ್ಲಿ ಇವತ್ತು ನಾನು ಹಾಕಿದ್ದೀನಿ. ಇಷ್ಟು ನಾವು ಇವತ್ತಿನ ಕ್ಲಾಸ್ ನಲ್ಲಿ ಕಲ್ತ್ವಿ. ಸೊ ಇಲ್ಲಿವರೆಗೆ ನಿಮಗೆ ಅರ್ಥ ಆಗಿದ್ರೆ, ಇಂಗ್ಲಿಷ್ ಈಸಿ ಅನ್ಸಿದ್ರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಡೀ ಇಂಗ್ಲಿಷ್ ಅನ್ನ ನೀವು ನನ್ನ ಜೊತೆಯಲ್ಲಿ ಸಂಪೂರ್ಣವಾಗಿ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ 45 ಡೇಸ್ 45 ದಿನಗಳವರೆಗೆ ಕಲಿತೀರಾ. ಕಲಿಸುವಂಥದ್ದು ನನ್ನ ಜವಾಬ್ದಾರಿ. ಜಸ್ಟ್ ನೀವೇನ್ ಮಾಡ್ಬೇಕು, ನಾನು ಹೇಳಿದ್ದನ್ನ ಅಷ್ಟೇ ಮಾಡಿ. ಕ್ಲಾಸ್ಗೆ ಡೈಲಿ 1 ತಾಸು ಟೈಮ್ ಕೊಡಿ, 30 ಮಿನಿಟ್ಸ್ ಪ್ರಾಕ್ಟೀಸ್. ಅದು ಪ್ರಾಕ್ಟೀಸ್ ಎಲ್ಲ ರೆಡಿ ಮಾಡಿ ಕೊಡ್ತೀನಿ. ಏನ್ ಪ್ರಾಕ್ಟೀಸ್ ಮಾಡಬೇಕು, ಏನ್ ಬರಿಬೇಕೆಲ್ಲ ರೆಡಿನೇ ಇರುತ್ತೆ ಮಟೀರಿಯಲ್. ಜಸ್ಟ್ ನೀವು ಕುತ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡೋ ಇರುತ್ತೆ. 20 to 30 ಮಿನಿಟ್ಸ್ ಡೈಲಿ. ಇಷ್ಟು ಮಾಡಿದ್ರೆ ಸಂಪೂರ್ಣ ಇಂಗ್ಲಿಷ್ ಅನ್ನ ನೀವು ಕಲಿತೀರಾ. ನಿಮ್ಮ ಲೈಫ್ ನಲ್ಲಿ ಇಂಗ್ಲಿಷ್ ಅಂದ್ರೆ ಭಯ ಆಗೋದಿಲ್ಲ. ಯಾವತ್ತು ನಿಮಗೆ ಇಂಗ್ಲಿಷ್ ನ ಸಮಸ್ಯೆ ಬರೋದಿಲ್ಲ. ನಿಮ್ಮ ಕಾನ್ಫಿಡೆನ್ಸ್ ಇಲ್ಲಿಗೆ ಬರುತ್ತೆ. ಅಂಡ್ ಇವತ್ತಿನ ಕಾಂಪಿಟೇಷನ್, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು 90% ಸ್ಟೂಡೆಂಟ್ಸ್ ಗಿಂತ ಮುಂದೆ ಇರ್ತೀರಾ ಕೇವಲ ಈ ಒಂದು ಇಂಗ್ಲಿಷ್ ನ ಸ್ಕಿಲ್ ನಿಂದ. ಎಸ್, ಕೇವಲ ಒಂದು ಇಂಗ್ಲಿಷ್ ನ ಸ್ಕಿಲ್ ನಿಂದಾಗಿ. ನೋಡಿ, ನಿಮ್ಮ ಅಕ್ಕಪಕ್ಕದಲ್ಲಿ ಎಷ್ಟೋ ಜನ ಇಂಗ್ಲಿಷ್ ನಿಂದಾನೆ ಹಿಂದುಳಿತಾರೆ. ಇಂಗ್ಲಿಷ್ ನಿಂದಾನೆ ಎಷ್ಟೋ ಎಕ್ಸಾಮ್ ನಲ್ಲಿ ಹಿಂದುಳಿತಾರೆ, ಫೇಲ್ ಆಗ್ತಾರೆ, ಕಡಿಮೆ ಸ್ಕೋರ್ ಮಾಡ್ತಾರೆ, ಅವಕಾಶಗಳನ್ನ ಕಳ್ಕೊಳ್ತಾರೆ. ನೀವು ಅದನ್ನ ಕಳ್ಕೋಬಾರ್ದು ಅಂತ ಹೇಳಿ ನಾನು ನಿಮಗೆ ಈ ಕೋರ್ಸ್ ಅನ್ನ ಲಾಂಚ್ ಮಾಡಿರುವಂತದ್ದು. 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಎಲ್ಲಿ ನಡೆಯುತ್ತಿರಿ ಅಂದ್ರೆ ಸ್ಕಿಲ್ ಬೂಸ್ಟರ್ ಆಪ್ ಅಲ್ಲಿ ನಡೆಯುತ್ತೆ. ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಗೊತ್ತು, ಬಹಳ ಜನ ಆಲ್ರೆಡಿ ಆಪ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ನೇರವಾಗಿ ನೀವು ಜಾಯಿನ್ ಆಗಬಹುದು. ಏನ್ ಕಲಿತೀರಾ ಅಂದ್ರೆ ಸಿಂಪಲ್ ಆಗಿ ಒಂದೇ ವಾಕ್ಯದಲ್ಲಿ ನಾನು ನಿಮಗೆ ಇಲ್ಲಿ ಹೇಳೋದಾದ್ರೆ, ಬೇಸಿಕ್ ನಿಂದ ಅಡ್ವಾನ್ಸ್ ವರೆಗೆ ಇಂಗ್ಲಿಷ್ ಅನ್ನ ನೀವು ಇಲ್ಲಿ ಕಲಿತೀರಾ. ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಈ ಒಂದು ಕೋರ್ಸ್ ಅಲ್ಲಿ ಕಲಿತೀರಾ. 0 ಇಂದ ಹೀರೋ ಲೆವೆಲ್ ವರೆಗೆ. ಕೋರ್ಸ್ ನ ಫೀಚರ್ಸ್ ಈ ರೀತಿ ಇರಲಿವೆ. ಲೈವ್ ಕ್ಲಾಸಸ್ ಇರಲಿವೆ 45 ಡೇಸ್ ವರೆಗೆ. ಆ ಕ್ಲಾಸಸ್ ನ ರೆಕಾರ್ಡಿಂಗ್ ನಿಮಗೆ ಸಿಗಲಿದೆ. ಕ್ಲಾಸಸ್ ನ ರೆಕಾರ್ಡಿಂಗ್, PDF ನೋಟ್ಸ್, ಪ್ರಾಕ್ಟೀಸ್ ಗಾಗಿ ಆನ್ಲೈನ್ ಟೆಸ್ಟ್ಗಳು ಅಂಡ್ ದೆನ್ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಗಳು. ಈ ಕ್ಲಾಸಸ್ ನ ರೆಕಾರ್ಡಿಂಗ್ಸ್ ಇವೆಲ್ಲ ಇದು ನಿಮ್ಮ ಹತ್ರ 6 ತಿಂಗಳವರೆಗೆ ಇರುತ್ತೆ. ಅಲಾಂಗ್ ವಿತ್ ನೋಟ್ಸ್, ಟೆಕ್ಸ್ಟ್ ಅಂಡ್ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್. ಅದರಿಂದ ನೀವು ಬೇಕಂದ್ರೆ ಇನ್ನೊಂದ್ಸಲ ರಿವಿಷನ್ ಮಾಡ್ಕೋಬಹುದು. ನಿಮ್ಮ ಮನೆಯಲ್ಲಿ ಬೇರೆಯವರು ಯಾರಾದ್ರೂ ಇದ್ರೆ ಅವರು ಕೂಡ ಕಲಿಬಹುದು. ಹಣಾನು ಸೇವ್ ಮಾಡಬಹುದು ಕಡಿಮೆ ಫೀಸ್ ಅಲ್ಲಿ. ಸೊ ನಮ್ಮ ಉದ್ದೇಶನೇ ಇದೆ, ಅತ್ಯಂತ ಕಡಿಮೆ ಫೀಸ್ ಅಲ್ಲಿ ನಾನು ನಿಮಗೆ
ಬೆಸ್ಟ್ ಕ್ವಾಲಿಟಿ ಕ್ಲಾಸಸ್ಗಳ ಜೊತೆಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇಂಗ್ಲೀಷನ್ನು ಕಲಿಸುವಂಥದ್ದು. ಸೊ ಅದೆಲ್ಲ ಪಾಸಿಬಲ್ ಇದೆ ಕೇವಲ ಈ ಒಂದು ಕೋರ್ಸ್ನಲ್ಲಿ. ಸೊ ಇನ್ನು ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮದು 25th ಮಾರ್ಚಿಂದ. ಇದು ಒಂದು ಕ್ಲಾಸ್, ಮೊದಲನೇ ಕ್ಲಾಸ್. ನಿಮ್ಮಲ್ಲಿ ಡೌಟ್ಸ್ ಇತ್ತಲ್ಲ, ಹೇಗೆ ಕಲಿಸ್ತೀರಾ, ಅರ್ಥ ಆಗುತ್ತಾ, ಇದು ಸ್ಕ್ಯಾಮಾ ಅಥವಾ ಜೆನ್ಯೂನ್ ಅನ್ನೋ ಎಲ್ಲ ಡೌಟ್ಸ್ಗಳು ಇದ್ವು. ಸೊ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಲಿ ಅಂತ ಕ್ಲಾಸ್ ಮಾಡ್ತಾ ಇರೋದು. ಸ್ಕಿಲ್ ಬೂಸ್ಟರ್ ಆ್ಯಪ್ನಲ್ಲಿ ನಡೆಯುತ್ತೆ. ಅಲ್ಲಿ ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ನೇರವಾಗಿ ನೀವು ನನಗೆ ಕೇಳ್ಬೋದು, ನನ್ನ ಜೊತೆ ಮಾತಾಡ್ಬೋದು ನೀವು ಆ ಕ್ಲಾಸ್ನಲ್ಲಿ. ನಿಮ್ಮ ಎಲ್ಲ ಡೌಟ್ಸ್ಗಳು ಅಲ್ಲಿ ಕ್ಲಿಯರ್ ಆಗುತ್ತೆ. ಅದರ ಜೊತೆಲಿ ಪ್ರಾಕ್ಟೀಸ್ ಟೆಸ್ಟ್ ಅಸೈನ್ಮೆಂಟ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಆ್ಯಂಡ್ ಕೊನೆಯ ಬಾರಿಗೆ ನೋಡಿ ನಿಮಗೆ ಒಂದು ಅವಕಾಶ ಸಿಗ್ತಾ ಇದೆ. 4,000 ರೂಪಾಯಿ ಇದೆ ಕೋರ್ಸ್ನ ಫೀಸ್ ಬಂದು. ಇಷ್ಟೆಲ್ಲ ನಿಮಗೆ ಕೇವಲ ಇಡೀ 6 ತಿಂಗಳಿಗೆ ಸೇರಿಸಿ 4,000 ರೂಪಾಯಿ, ಪ್ರತಿ ತಿಂಗಳ ಅಲ್ಲ 6 ತಿಂಗಳ ಸೇರಿಸಿ ಕೇವಲ 4,000 ರೂಪಾಯಿ ಇದೆ. ಅದರಲ್ಲಿಯೂ ಕೂಡ ನೋಡಿ ಈಗ ಫೈನಲ್ ಟೈಮ್, ಈ ಡಿಸ್ಕೌಂಟ್ ಮುಗಿದಿದೆ, ಆದರೂ ಒಂದ್ಸಲ ನಾನು ನಿಮಗೆ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀನಿ. ಅದೇನು 2,000 ರೂಪಾಯಿಯ ಡಿಸ್ಕೌಂಟ್, ಬಟ್ ಇದು ಈ ಬಾರಿ ತುಂಬ ಲಿಮಿಟೆಡ್ ಟೈಮ್ವರೆಗೆ ಇರಲಿದೆ. ಕೇವಲ 2,059 ರುಪೀಸಲ್ಲಿ, 2,059 ರೂಪಾಯಲ್ಲಿ 6 ತಿಂಗಳಿಗೆ, ಪ್ರತಿ ತಿಂಗಳಲ್ಲ 6 ತಿಂಗಳಿಗೆ ಕೇವಲ ಇಷ್ಟು ಫೀಸ್ನಲ್ಲಿ ಈ ಒಂದು ಕೋರ್ಸನ್ನು ನೀವು ಜಾಯಿನ್ ಆಗ್ಬೋದು. ಬೇಸಿಕ್ ಟು ಅಡ್ವಾನ್ಸ್ ಕಲೀಲಿಕ್ಕೆ ಯಾವ ರೀತಿ ಜಾಯಿನ್ ಆಗೋದಂದ್ರೆ 2 ಆಪ್ಷನ್ಸ್ ಇವೆ ನಿಮ್ಮ ಹತ್ರ. ನೇರವಾಗಿ ಸ್ಕಿಲ್ ಬೂಸ್ಟರ್ ಆ್ಯಪ್ನಲ್ಲಿ ಹೋಗಿ ಅಲ್ಲಿಂದ ನೀವು ಪೇಮೆಂಟ್ ಮಾಡ್ಬೋದು. ಸ್ಕಿಲ್ ಬೂಸ್ಟರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ, ಲಿಂಕ್ ಕೊಟ್ಟಿರ್ತೀನಿ ನಾನು ಕೋರ್ಸ್ನ. ಅಲ್ಲಿಂದ ಪೇಮೆಂಟ್ ಮಾಡಿ ದೆನ್ ಆ್ಯಪ್ನಲ್ಲಿ ನಿಮ್ಮ ಕೋರ್ಸ್ ಅಲ್ಲಿ ಓಪನ್ ಆಗುತ್ತೆ. ಇಲ್ಲ, ಎರಡನೇ ಆಪ್ಷನ್ ನಿಮ್ಮ ಹತ್ರ ಏನು, ಕೆಲವು ವಿದ್ಯಾರ್ಥಿಗಳ ಕಡೆ ಫೋನ್ ಪೇ ಇರೋದಿಲ್ಲ. ಸೊ ಫೋನ್ ಪೇ ಇಲ್ಲ ಅಂದ್ರೆ ನೀವೇನ್ ಮಾಡಿ, ನೇರವಾಗಿ ಈ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಯಾವ ನಂಬರ್? ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ನಂಬರ್ ಬೇಡ, ರೈಟ್? ಸೊ ಈ ನಂಬರ್ ಬೇಡ, ಇದು ಫೋನ್ ಪೇ ನಂಬರ್. ಸೊ ಬೇಕಂದ್ರೆ ನೀವು ಇದಕ್ಕೂ ಕೂಡ ನೇರವಾಗಿ ಏನು ಮಾಡ್ಬೋದು, ಫೋನ್ ಪೇ ಪೇಮೆಂಟ್ ಮಾಡಿ ಕೂಡ ಈ ನಂಬರ್ ನೋಡಿ, ಫೋನ್ ಪೇ ನಂಬರ್ ಅಂತ ಬರ್ದಿದ್ದೀನಿ, ಈ ನಂಬರ್ಗೆ ಪೇಮೆಂಟ್ ಮಾಡ್ಬೋದು. ಇಲ್ಲ ಅಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಪೇ ನಂಬರ್ ಅಥವಾ ಈ QR ಕೋಡನ್ನು ತೆಗೆದುಕೊಂಡು ನೀವು ಪೇಮೆಂಟ್ ಮಾಡಿದರೆ ನಿಮ್ಮ ಕೋರ್ಸನ್ನು ನಾನು ಓಪನ್ ಮಾಡಿಸಿ ನಿಮಗೆ ಕೊಡ್ತೀನಿ. ನಿಮ್ಮ ಯಾವ ನಂಬರ್ ಬೇಕೋ ಆ ನಂಬರ್ಗೆ. ಸೊ ನಿಮಗೆ ಕ್ಲಾಸಸ್ ನೋಡಲಿಕ್ಕೆ ಅನುಕೂಲ ಆಗುತ್ತೆ. 2 ಆಪ್ಷನ್ಸ್ ಕೂಡ ನಿಮ್ಮ ಹತ್ರ ಇವೆ. ಸೊ ಸಾಧ್ಯ ಆದಷ್ಟು ನೋಡಿ ಟ್ರೈ ಮಾಡಿ ನೇರವಾಗಿ ಇಲ್ಲಿ ಜಾಯಿನ್ ಆಗಲಿಕ್ಕೆ. ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಲಿಂಕ್ನ ಮೂಲಕ ಅಲ್ಲಿ ಆಗಲಿಲ್ಲ ಅಥವಾ ಗೊತ್ತಾಗಲಿಲ್ಲ ಅಥವಾ ನಿಮ್ಮ ಹತ್ರ ಫೋನ್ ಪೇ ಇಲ್ಲ, ಬೇರೆಯವ್ರ ಕಡೆಯಿಂದ ಪೇಮೆಂಟ್ ಮಾಡಿಸ್ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಏನಾದರೂ ಡೌಟ್ಸ್ ಕ್ವಶನ್ಸ್ ಇದ್ದರೆ ಕೂಡ ಎನಿ ಟೈಮ್ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8150853340. ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಂಗ್ಲಿಷ್ ನಾನು ಕಲಿಬಹುದು ಅನ್ನುವಂತಹ ಒಂದು ಭರವಸೆ, ಒಂದು ಹೋಪ್ ನಿಮ್ಮ ಒಳಗಿಂದ ಬರ್ತಾ ಇದೆ ಅಂತ ಅನ್ಕೋತೀನಿ. ಸೊ ಕಲಿಸೋದು ನನ್ನ ಜವಾಬ್ದಾರಿ, ಏನು ಟೆನ್ಷನ್ ತಗೋಬೇಡಿ, ಬನ್ನಿ ಜಾಯಿನ್ ಆಗಿ ಕಲಿಯೋಣ. ಇದು ಬೆಸ್ಟ್ ಟೈಮ್ ಇಂಗ್ಲಿಷ್ ಕಲೀಲಿಕ್ಕೆ. ಎಕ್ಸಾಮ್ ಮುಗ್ದಿದೆ ಈಗ, ಎಷ್ಟು ನೀವು ವರ್ಕಿಂಗ್ ಪ್ರೊಫೆಷನಲ್ ಆದರೂ ಕೂಡ ಏನು ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಸಾಯಂಕಾಲ 7 ಗಂಟೆ ಕ್ಲಾಸಸ್ ನಡೆಯುತ್ತೆ. ಒಂದು ವೇಳೆ ಕ್ಲಾಸ್ ಮಿಸ್ ಆದರೂ ಕೂಡ ಅದರ ರೆಕಾರ್ಡಿಂಗ್ ಕೂಡ ಸಿಗುತ್ತೆ. ಯಾವುದೇ ರೀತಿಯಲ್ಲಿ ನಿಮಗೆ ಕ್ಲಾಸಸ್ ಮಿಸ್ ಆಗುವಂತಹ ಚಾನ್ಸ್ ಇಲ್ಲ. ಆ ರೀತಿ ಒಂದು ಬೆಸ್ಟ್ ವೇನಲ್ಲಿ ನಾನು ನಿಮಗೆ ಇಂಗ್ಲೀಷನ್ನು ತುಂಬ ಈಸಿಯಾಗಿ, ತುಂಬ ಫುಲ್ ಮಜಾ ಮಾಡ್ತಾ ನಾವು ಆರಾಮಾಗಿ ಇಂಗ್ಲೀಷನ್ನು ಕಲಿಯೋಣ ನೆಕ್ಸ್ಟ್ 45 ದಿನದ ಒಳಗಡೆ. ಇವತ್ತಿನ ಕ್ಲಾಸ್ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಹುಸೇನ್ ನಾಯ್ಕರ್. ನಾನು ನಿಮ್ಮ ಜೊತೆಯಲ್ಲಿ, ನೀವು ನನಗೆ ಸಿಗ್ತಾ ಇರ್ತೀರಾ. ನೀವು ಮತ್ತು ನಾನು ಸೇರಿ ಇಂಗ್ಲೀಷನ್ನು ಕಲಿತಾ ಇರ್ತೀವಿ ನಮ್ಮ ಸ್ಕಿಲ್ ಬೂಸ್ಟರ್ ಆ್ಯಪ್ನಲ್ಲಿ. ಸೊ ಬನ್ನಿ ಜಾಯಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನಮ್ಮ ಸ್ಕಿಲ್ ಬೂಸ್ಟರ್ ಆ್ಯಪ್ನಲ್ಲಿ.